ಆತ್ಮೀಯ ಸ್ಪರ್ಧಾರ್ಥಿಗಳೇ, ಈಗಾಗಲೇ ನಾನು ನಿಮ್ಮೊಂದಿಗೆ ಈ ತೆರಿಗೆ ವ್ಯವಸ್ಥೆಯ ಬಗ್ಗೆ, ತೆರಿಗೆ ಅಂದ್ರೆ ಏನು, ತೆರಿಗೆ ವಿಧಗಳು ಯಾವುವು, ಹೌದಾ, ಅದಕ್ಕೆ ಸಂಬಂಧಿಸಿದ ವಿಷಯಗಳು ಆಲ್ರೆಡಿ ಕೊನೆಯ ಕ್ಲಾಸಲ್ಲಿ ಚರ್ಚೆ ಮಾಡಿದ್ದೀನಿ. ಇನ್ನು ಇವತ್ತಿನ ಒಂದು ಕ್ಲಾಸಲ್ಲಿ ನಾನು ಏನು ಚರ್ಚೆ ಮಾಡಕ್ಕೆ ಹೋಗ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ಈ ತೆರಿಗೆ ವ್ಯವಸ್ಥೆಯ ಉದಾಹರಣೆಗಳು, ವಿಧಗಳು. ಈ ತೆರಿಗೆ ವ್ಯವಸ್ಥೆಯ ವಿಧಗಳು ಬಂದಾಗ ಯಾವುದಪ್ಪ ಅಂತ ಹೇಳಿದ್ರೆ, ಒಂದು ಪ್ರತ್ಯಕ್ಷ ತೆರಿಗೆ ಬರ್ತದೆ. ಒಂದು ಯಾವುದಪ್ಪ ಅಂತ ಹೇಳಿದ್ರೆ ಪ್ರತ್ಯಕ್ಷ ತೆರಿಗೆ, ಅದಕ್ಕೆ ಏನು ಕರೀತಾರಪ್ಪ ಅಂತ ಹೇಳಿದ್ರೆ ಡೈರೆಕ್ಟ್ ಟ್ಯಾಕ್ಸ್. ಎಂಥ ಟ್ಯಾಕ್ಸ್? ಡೈರೆಕ್ಟ್ ಟ್ಯಾಕ್ಸ್. ಇನ್ನೊಂದು ಯಾವುದಪ್ಪ ಅಂತ ಹೇಳಿದ್ರೆ ಪರೋಕ್ಷ ತೆರಿಗೆ. ಇನ್ನೊಂದು ಯಾವುದು? ಪರೋಕ್ಷ ತೆರಿಗೆ ಬರ್ತದ. ಅದೇ ಯಾವುದಪ್ಪ ಅಂತ ಹೇಳಿದ್ರೆ ಇಂಡೈರೆಕ್ಟ್ ಟ್ಯಾಕ್ಸ್. ಅದೇ ಯಾವುದು? ಇಂಡೈರೆಕ್ಟ್ ಟ್ಯಾಕ್ಸ್. ಯಾಕಂತ ಹೇಳಿದ್ರೆ ಎಕ್ಸಾಮಲ್ಲಿ ಕ್ವಶನ್ ಮಾಡ್ತಿರ್ತಾನ, ಯಾವುದು ಪ್ರತ್ಯಕ್ಷ ತೆರಿಗೆ, ಯಾವುದು ಡೈರೆಕ್ಟ್ ಟ್ಯಾಕ್ಸ್, ಯಾವುದು ಇಂಡೈರೆಕ್ಟ್ ಟ್ಯಾಕ್ಸ್ ಇದೆ ಅಂತ ಕೇಳ್ತಿರ್ತಾನ. ಅಷ್ಟೇ ಅಲ್ಲದೆ ಯಾವ ತೆರಿಗೆ ಕೇಂದ್ರ ಸರ್ಕಾರ ವಿಧಿಸಿ ಸಂಗ್ರಹಿಸಿ ರಾಜ್ಯದೊಂದಿಗೆ ಹಂಚಿಕೊಳ್ಳುತ್ತದ, ಆಮೇಲೆ ಯಾವ ತೆರಿಗೆ ರಾಜ್ಯ ಸರ್ಕಾರವೇ ವಿಧಿಸಿ ರಾಜ್ಯ ಸರ್ಕಾರವೇ ಸಂಗ್ರಹಿಸ್ತದ, ಯಾವ ತೆರಿಗೆ ಕೇಂದ್ರ ಸರ್ಕಾರ ವಿಧಿಸಿ ರಾಜ್ಯ ಸರ್ಕಾರ ಸಂಗ್ರಹಿಸ್ತದ, ಅವರ ಬಗ್ಗೆ ಕ್ವಶನ್ ಕೇಳ್ತಾ ಇರ್ತಾನೆ. ಸೊ ಹೀಗಾಗಿ ಇವತ್ತಿನ ಒಂದು ಕ್ಲಾಸಲ್ಲಿ ಆಲ್ಮೋಸ್ಟ್ ಇವರ ಬಗ್ಗೆ ನಾವು ವಿವರವಾಗಿ ಏನು ಮಾಡೋಣ, ಚರ್ಚೆ ಮಾಡೋಣ. ಎಸ್, ಅಷ್ಟೇ ಇಲ್ಲದೆ ಇನ್ನೊಂದು GST ಬರ್ತದೆ. ಯಾವುದು GST ಅಡಿಯಲ್ಲಿ ಬರ್ತವ, ಯಾವುದು ಬರಲ್ಲ, ಅವು ಕೂಡ ನಾನೇನು ಮಾಡೀನಿ, ಕೆಲವೊಂದು ಟ್ರಿಕ್ಸ್ ಮಾಡೀನಿ. ಆ ಟ್ರಿಕ್ಸ್ ಮುಖಾಂತರ ಇವತ್ತಿನ ಈ ಒಂದು ತೆರಿಗೆ ವ್ಯವಸ್ಥೆಯ ಕ್ಲಾಸಲ್ಲಿ ಚರ್ಚೆ ಮಾಡೋಣ. ಮೊದಲನೇದಾಗಿ ನೀವು ಪ್ರತ್ಯಕ್ಷ ತೆರಿಗೆ ಎಂದರೇನು ಗೊತ್ತಾಗಬೇಕು ನಿಮಗೆ. ಏನಂದ್ರ ಪ್ರತ್ಯಕ್ಷ ತೆರಿಗೆ ಅಥವಾ ಡೈರೆಕ್ಟ್ ಟ್ಯಾಕ್ಸ್ ಏನಪ್ಪ ಅಂತ ಹೇಳಿದಾಗ ನೀವೆಲ್ಲರೂ ಓದಿರ್ತೀರಿ. ತೆರಿಗೆಯ ಹೊರೆಯನ್ನು, ಯಾವ ಹೊರೆ? ತೆರಿಗೆಯ ಹೊರೆ ಅಥವಾ ತೆರಿಗೆಯ ಭಾರವನ್ನು ವರ್ಗಾಯಿಸಲು ಸಾಧ್ಯವಿಲ್ಲದ ತೆರಿಗೆ ವ್ಯವಸ್ಥೆಯನ್ನು ಏನು ಕರೀತಾರಪ್ಪ ಅಂತ ಹೇಳಿದಾಗ ಪ್ರತ್ಯಕ್ಷ ತೆರಿಗೆ. ಅಂದರೆ ಈಗ ಯಾರ ಮೇಲೆ ತೆರಿಗೆಯನ್ನು ವಿಧಿಸಿರುತ್ತಾರೋ ಅವರೇ ನೇರವಾಗಿ ಏನು ಮಾಡ್ತಾರ, ತೆರಿಗೆಯನ್ನು ಕಟ್ತಾರ. ಇಂಥ ವ್ಯವಸ್ಥೆ ಏನು ಕರೀತಾರಪ್ಪ ಅಂತ ಹೇಳಿದಾಗ ನೇರ ತೆರಿಗೆ ಅಥವಾ ಪ್ರತ್ಯಕ್ಷ ತೆರಿಗೆ, ಡೈರೆಕ್ಟ್ ಟ್ಯಾಕ್ಸ್ ಕರೀತಾರೆ. ಇದರ ಅರ್ಥ ಏನಪ್ಪ ಅಂತ ಹೇಳಿದಾಗ, ಯಾರಿಗೆ ನಾವು ಟ್ಯಾಕ್ಸ್ ಹಾಕಿರ್ತೀವಿ, ಹೌದಾ, ಯಾರಿಗೆ ನಾವು ಟ್ಯಾಕ್ಸ್ ಹಾಕ್ತೀವಲ್ಲ ಅವರೇ ಏನು ಮಾಡಬೇಕು, ಟ್ಯಾಕ್ಸ್ ಕಟ್ತಾರ. ಅಂಥದಕ್ಕೆ ಏನು ಕರೀತಾರ, ಪ್ರತ್ಯಕ್ಷ ತೆರಿಗೆ. ಅದೇನೆ ಏನು ಹೇಳ್ತಾರೆ ಅಂತ ಹೇಳಿದಾಗ, ತೆರಿಗೆಯ ಹೊರೆಯನ್ನು ವರ್ಗಾಯಿಸಲು ಸಾಧ್ಯವಿಲ್ಲದ, ಹೌದಾ, ತೆರಿಗೆ ವ್ಯವಸ್ಥೆ ವರ್ಗಾಯಿಸಲು ಸಾಧ್ಯ ಅಂತ ಹೇಳಿದಾಗ ನನ್ನ ಮೇಲೆ ಟ್ಯಾಕ್ಸ್ ಹಾಕಿರ್ತಾರ, ನಾ ಇನ್ನೊಬ್ಬರ ಕಡೆಯಿಂದ ವಸೂಲು ಮಾಡುವಂತಿಲ್ಲ, ಹೌದಾ. ಅಂಥದಕ್ಕೆ ಉದಾಹರಣೆಗೆ ಇಂಥ ಒಂದು ಕಂಡೀಷನ್ ಎಲ್ಲಿ ಬರ್ತದೆ ಅಂತ ಹೇಳಿದಾಗ, ಕಂಪ್ನಿಗಳು ಏನು ಉತ್ಪಾದನೆ ಆಗ್ತಾವ ಆ ಎಲ್ಲ ಉತ್ಪಾದನೆಗಳ ಮೇಲೆ ಟ್ಯಾಕ್ಸ್ ಆಲ್ರೆಡಿ ಹಾಕಿರ್ತಾರ. ಅಲ್ಲಿ ಕಂಪ್ನಿ ಏನು ಮಾಡ್ತದ, ಟ್ಯಾಕ್ಸನ್ನು ಕಟ್ತಾರ. ಅವರು ವಸ್ತುಗಳನ್ನು ಮಾರಾಟ ಮಾಡ್ಬೇಕಾದ್ರೆ ಅಲ್ಲಿ ಟ್ಯಾಕ್ಸ್ ಇನ್ಕ್ಲೂಡ್ ಮಾಡಿ ಜನಗಳಿಂದ ಏನು ಮಾಡ್ತಾರ, ವಸೂಲಿ ಮಾಡ್ತಾರ, ಹೌದಾ. ಇದಕ್ಕೇನು ಕರೀತಾರಪ್ಪ ಅಂತ ಹೇಳಿದಾಗ, ಕಂಪನಿ ಕಟ್ಟಿದಂಥ ಟ್ಯಾಕ್ಸ್ ಜನರಿಂದ ಏನು ಮಾಡ್ತದ, ವಸೂಲಿ ಮಾಡ್ತದ. ಇದು ಟ್ಯಾಕ್ಸ್ ಹೊರೆಯನ್ನು ವರ್ಗಾಯಿಸಲು ಬರುವಂಥ ಒಂದು ವ್ಯವಸ್ಥೆ. ಆದರೆ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದಾಗ, ಯಾರಿಗೆ ನಾವು ಟ್ಯಾಕ್ಸ್ ಹಾಕ್ತೀವಿ ಅವ್ರು ಇನ್ನೊಬ್ಬರ ಕಡೆಯಿಂದ ವಸೂಲಿ ಮಾಡುವಂತಿಲ್ಲ, ಹೌದಾ. ಅವರೇ ನೇರವಾಗಿ ಏನು ಮಾಡಬೇಕು, ಆ ತೆರಿಗೆಯನ್ನು ಕಟ್ಟಬೇಕು. ಅಂಥದಕ್ಕೆ ಏನು ಕರೀತಾರಪ್ಪ ಅಂತ ಹೇಳಿದಾಗ ನೇರ ತೆರಿಗೆ, ಪ್ರತ್ಯಕ್ಷ ತೆರಿಗೆ ಅಂತ ಕರೀತಾರೆ. ಎಸ್, ಇನ್ನು ಇದರಲ್ಲಿ ಮೊದಲನೇದಾಗಿ ನೀವು ನೋಡೋದಾದ್ರೆ ಯಾವುದಪ್ಪ ಅಂತ ಹೇಳಿದಾಗ ಆದಾಯ ತೆರಿಗೆ. ಯಾವ ತೆರಿಗೆ? ಆದಾಯ ತೆರಿಗೆ. ಯಾವ ತೆರಿಗೆಪ್ಪ ಅಂತ ಹೇಳಿದಾಗ ಆದಾಯ ತೆರಿಗೆ. ಇದಕ್ಕೆ ಏನು ಕರೀತಾರ, ಇನ್ಕಮ್ ಟ್ಯಾಕ್ಸ್. ಎಂಥ ಟ್ಯಾಕ್ಸ್? ಇನ್ಕಮ್ ಟ್ಯಾಕ್ಸ್ ಅಂತ ಕರೀತಾರ. ಆದಾಯ ತೆರಿಗೆ ಅಂತ ಹೇಳಿದಾಗ ಒಬ್ಬ ವ್ಯಕ್ತಿಯ, ಹೌದಾ, ಒಬ್ಬ ವ್ಯಕ್ತಿಯ ವಾರ್ಷಿಕ ಆದಾಯದ ಮೇಲೆ, ಇದು ಎದರ ಮೇಲೆ ಹಾಕ್ತಾರೆ ಅಂತ ಹೇಳಿದಾಗ ಒಬ್ಬ ವ್ಯಕ್ತಿಯ ವಾರ್ಷಿಕ ಆದಾಯದ ಮೇಲೆ ವಿಧಿಸುವ ತೆರಿಗೆ ಇದು. ಅದಕ್ಕೆ ಏನು ಕರೀತಾರೆ ಅಂತ ಹೇಳಿದಾಗ ಆದಾಯ ತೆರಿಗೆ. ಜಗತ್ತಿಗೆ ಪರಿಚಯ ಇದೆ. ಇನ್ನೊಂದು ಈ ಪ್ರತ್ಯಕ್ಷ ತೆರಿಗೆಯಲ್ಲಿ ಒಂದು ನಾನು ಪಾಯಿಂಟ್ ಹೇಳಬೇಕಿತ್ತು, ಮಿಸ್ ಆಯ್ತು. ಏನಪ್ಪ ಅಂತ ಹೇಳಿದಾಗ ಈ ಪ್ರತ್ಯಕ್ಷ ತೆರಿಗೆಯ ಒಂದು ಕಾಯ್ದೆಯಾಗಿದೆ. ಯಾವಾಗಪ್ಪ ಅಂತ ಹೇಳಿದಾಗ 1961 IT ಆಕ್ಟ್ ಅಂತ ಕರೀತಾರ. ಯಾವ ಆಕ್ಟ್? IT ಆಕ್ಟ್ ಅಂತ ಕರೀತಾರ. ಈ ಕಾಯ್ದೆ ಅನ್ವಯ, ಹೌದಾ, ಈ ಕಾಯ್ದೆ ಅನ್ವಯ ಏನಪ್ಪ ಅಂತ ಹೇಳಿದಾಗ ಯಾರಿಗೆ ನಾವು ಈ ಆದಾಯ ತೆರಿಗೆ ಹಾಕಬೇಕು ಅಂದ್ರೆ ಪ್ರತ್ಯಕ್ಷ ತೆರಿಗೆಯನ್ನು ಹಾಕಬೇಕು, ಹೌದಾ. ಆಮೇಲೆ ಯಾರ್ಯಾರಿಗೆ ವಿನಾಯಿತಿ ನೀಡಬೇಕು ಅನ್ನೋದು ಇದರಲ್ಲಿ ಏನದ, ಈ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಇದೆ. ಈಗಾಗಲೇ ನಾನು ಲಾಸ್ಟ್ ಕ್ಲಾಸಲ್ಲಿ ಚರ್ಚೆ ಮಾಡೀನಿ. ಈ ಕಾಯ್ದೆ ಪ್ರಕಾರ ಈ ಏನು ಕೃಷಿಯಿಂದ ಬಂದಿರ್ತಲ್ಲ, ಈ ಕೃಷಿಯಿಂದ ಬಂದಂಥ ಆದಾಯಕ್ಕೆ ಏನು ಮಾಡುವಂತಿಲ್ಲ, ತೆರಿಗೆ ಹಾಕುವಂತಿಲ್ಲ ಹೇಳ್ತಾ ಇದ್ದೀವಿ, ಇದೆ, ಹೌದಾ. ನೆಕ್ಸ್ಟ್ ಈ ಕಾಯ್ದೆ ಅನ್ವಯ ಏನು ಮಾಡ್ತಾರ, ಒಂದು CBDT ಅಂತ ಹೇಳಿ ಒಂದು ಮಂಡಳಿ ರಚನೆ ಮಾಡ್ತಾರ. ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್, ಕೇಂದ್ರೀಯ ನೇರ ತೆರಿಗೆ ಮಂಡಳಿ. ಏನಪ್ಪ ಅಂತ ಹೇಳಿದಾಗ ಕೇಂದ್ರೀಯ ನೇರ
ತೆರಿಗೆ ಹೌದಾ ಮಂಡಳಿ ಹೇಳ್ತಿ ರಚನೆ ಆಗ್ತದ. ಇವ್ರ ಕೆಲಸ ಏನಪ್ಪ ಅಂತ ಹೇಳಿದಾಗ ಈ ಪ್ರತ್ಯಕ್ಷ ತೆರಿಗೆಗೆ ಸಂಬಂಧಿಸಿದಂತೆ ನೀತಿ ನಿಯಮಗಳನ್ನು ರೂಪಿಸುವುದು ಮತ್ತು ನಿರ್ವಹಣೆ ಮಾಡುವುದು ಯಾರಪ್ಪ ಅಂತ ಹೇಳಿದಾಗ ಇವರು ಯಾರು CBDT ಅವರು ಮತ್ತು ಏನು ಹಣಕಾಸು ಮಂತ್ರಾಲಯ ಅದಲ್ಲ ಅವ್ರಿಗೆ ಏನ್ ಮಾಡ್ತಾರ ಈ ಪ್ರತ್ಯಕ್ಷ ಅಥವಾ ನೇರ ತೆರಿಗೆಗೆ ಸಂಬಂಧಿಸಿದಂತ ಈ ಶಿಫಾರಸುಗಳಲ್ಲ ಅವ್ರಿಗೆ ಏನ್ ಮಾಡ್ತಾರ ಸಲಹೆ ನೀಡುತ್ತಿರ್ತಾರೆ. ಯಾರಪ್ಪ ಅಂತ ಹೇಳಿದಾಗ ಇವರು ಹೌದಾ CBDT. ಇವೆಲ್ಲ ಎಲ್ಲಪ್ಪ ಕೇಂದ್ರ ಕಚೇರಿ ಅಂತ ಹೇಳಿದಾಗ ನ್ಯೂ ಡೆಲ್ಲಿ ಅವ್ರದ್ದು. ಎಲ್ಲದ ನ್ಯೂ ಡೆಲ್ಲಿ. ಯಾವಾಗ ಸ್ಥಾಪನೆ ಅಂತ ಹೇಳಿದಾಗ 1963 ಈ ಕಾಯ್ದೆ ಅನ್ವಯ ಏನ್ ಮಾಡ್ಯಾರ ಇದನ್ನ ಸ್ಥಾಪನೆ ಮಾಡ್ಯಾರ. ಸ್ಥಾಪನೆ ಉದ್ದೇಶ ಈ ಪ್ರತ್ಯಕ್ಷ ತೆರಿಗೆ ನಿರ್ವಹಣೆ. ಯಾವ ತೆರಿಗೆ? ಈ ಪ್ರತ್ಯಕ್ಷ ತೆರಿಗೆ ನಿರ್ವಹಣೆ. ಈ ವಿಷಯ ಹೇಳಬೇಕಾಗಿತ್ತು. ಎಸ್ ನಿಮ್ಗೆಲ್ಲ ಕ್ಲಿಯರ್ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದಾಗ ಎರಡನೇ ತೆರಿಗೆ ಯಾವುದಪ್ಪ ಅಂತ ಹೇಳಿದ್ರೆ ಕಂಪ್ನಿ ತೆರಿಗೆ. ಯಾವ ತೆರಿಗೆ? ಕಂಪ್ನಿ ತೆರಿಗೆ. ಈ ಕಂಪ್ನಿ ತೆರಿಗೆ ಅಂದ್ರೆ ಏನು? ಏನಪ್ಪ ಕಂಪ್ನಿ ತೆರಿಗೆ? ಇದಕ್ಕೆ ಏನ್ ಕರೀತಾರೆ ಇಂಗ್ಲಿಷ್ನಾಗ? ಕಾರ್ಪೊರೇಟ್ ಟ್ಯಾಕ್ಸ್. ಯಾವ ಟ್ಯಾಕ್ಸ್? ಕಾರ್ಪೊರೇಟ್ ಟ್ಯಾಕ್ಸ್ ಕರೀತಾರ, ಕಂಪನಿ ತೆರಿಗೆ ಅಂತ ಕರೀತಾರ. ಇವೇನು ದೇಶದಲ್ಲಿ ಏನು ಕಂಪನಿಗಳದವ, ಉದ್ಯಮಿಗಳದಾರ, ಸಂಸ್ಥೆಗಳವಲ್ಲ ಅವಕರ ಮೇಲೆ ಅಂದ್ರೆ ಅವಕರ ವಾರ್ಷಿಕ ಆದಾಯದ ಮೇಲೆ, ವಾರ್ಷಿಕ ಲಾಭದ ಮೇಲೆ ಹಾಕುವ ವಿಧಿಸುವ ತೆರಿಗೆ. ಹೌದಾ? ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಯಾವುದರಿಂದ ಸಂಗ್ರಹ ಆಗ್ತಪ್ಪ ತೆರಿಗೆ ಅಂತ ಹೇಳಿದಾಗ ಈ ಕಂಪನಿ ತೆರಿಗೆ ಅತಿ ದೊಡ್ಡ ಇದು ಏನಪ್ಪ ಅತಿ ದೊಡ್ಡ ಒಂದು ತೆರಿಗೆ ಸಂಗ್ರಹ ಇದು. ಹೌದಾ? ದೇಶದಲ್ಲಿ ಏನತ್ತಪ್ಪ ಅತಿ ಹೆಚ್ಚು ಇದರಿಂದ ಏನು ಬರ್ತದ ತೆರಿಗೆ ಬರ್ತದ. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಯಾವುದರಿಂದ ತೆರಿಗೆ ಸಂಗ್ರಹ ಆಗ್ತಪ್ಪ ಅಂತ ಹೇಳಿದಾಗ ಈ ಕಂಪನಿ ತೆರಿಗೆ ಇದರಿಂದ ಏನಾಗ್ತದ ಅತಿ ಹೆಚ್ಚಾಗ್ತದೆ. ಎಸ್ ಕ್ಲಿಯರ್. ಇನ್ ನೆಕ್ಸ್ಟ್ ಯಾವ್ದಪ್ಪ ಅಂತ ಹೇಳಿದಾಗ ಮೂರನೇದು. ಈ ಮೂರನೇದು ಏನಪ್ಪ ಅಂತ ಹೇಳಿದಾಗ ಕನಿಷ್ಠ ಪರ್ಯಾಯ ತೆರಿಗೆ. ಯಾವ ತೆರಿಗೆ? ಕನಿಷ್ಠ ಪರ್ಯಾಯ ತೆರಿಗೆ. ಏನು ಕರೀತಾರಪ್ಪ ಅಂತ ಹೇಳಿದಾಗ ಕನಿಷ್ಠ ಪರ್ಯಾಯ ತೆರಿಗೆ ಅಂತ ಕರೀತಾರ. ಈ ಕನಿಷ್ಠ ಪರ್ಯಾಯ ತೆರಿಗೆ ಇಂಗ್ಲಿಷ್ನ ಏನು ಕರೀತಾರೆ ಅಂತ ಹೇಳಿದಾಗ ಮಿನಿಮಮ್. ಹೌದಾ? ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್. ಏನ್ ಕರೀತಾರಪ್ಪ ಅಂತ ಹೇಳಿದಾಗ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್. ಹಿಂಗಂದ್ರೆ ಏನು? ಏನಪ್ಪ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್? ಕನಿಷ್ಠ ಪರ್ಯಾಯ ತೆರಿಗೆ ಅಂದ್ರೆ ಏನು? ಏನಂತ ಹೇಳಿದಾಗ ಇವೆಲ್ಲ ಕಂಪನಿಗಳವ, ಈ ಕಂಪನಿಯ ಲಾಭದ ಮೇಲೆ ಹಾಕುವ ಒಂದು ತೆರಿಗೆ ಅಥವಾ ವಾರ್ಷಿಕ ಆದಾಯ ಮೇಲೆ ಹಾಕುವ ತೆರಿಗೆ ಕಂಪನಿ ತೆರಿಗೆ ಅಥವಾ ಕಾರ್ಪೊರೇಟ್ ತೆರಿಗೆ ಅಂತ ಕರೀತಾರ. ಇಲ್ಲಿ ಏನಾಗ್ತವ ಕೆಲವೊಂದು ಕಂಪನಿಗಳು ಮಾಡ್ತವ ಈ ವಾರ್ಷಿಕ ಲಾಭ. ಯಾವ ಲಾಭ? ವಾರ್ಷಿಕ ಲಾಭ ಅಥವಾ ಆದಾಯ ಏನ್ ಮಾಡ್ತಿರ್ತಾವ, ಆದಾಯ ಏನ್ ಮಾಡ್ತಿರ್ತ ಅಂತ ಹೇಳಿದಾಗ ಈ ವಿನಾಯಿತಿಗಳು. ಹೌದಾ? ಏನು ವಿನಾಯಿತಿಗಳು ಹೇಳ್ದ ನಾನು ಈ 1961 IT ಆಕ್ಟ್ ಅಲ್ಲಿ ಕೆಲವೊಂದು ವಿನಾಯಿತಿಗಳು ನೀಡಿದಾರ. ಈ ವಿನಾಯಿತಿಗಳ ಮುಖಾಂತರ ಏನ್ ಮಾಡ್ತಿರ್ತಾರ ಅತಿ ಕಡಿಮೆ. ಹೌದಾ? ಏನು ತೋರಿಸ್ತಿರ್ತಾರ ಹೇಳಿದ್ರಪ್ಪ ಆದಾಗ ಅತಿ ಕಡಿಮೆ ಲಾಭ ತೋರಿಸ್ತಿರ್ತಾರ. ಇದರ ಅರ್ಥ ಅತಿ ಕಡಿಮೆ ಟ್ಯಾಕ್ಸೇಬಲ್ ಇನ್ಕಮ್ ತೋರಿಸ್ತಿರ್ತಾರೆ. ಇವರು ಏನ್ ತೋರಿಸ್ತಿರ್ತಾರ? ಅತಿ ಕಡಿಮೆ ಟ್ಯಾಕ್ಸೇಬಲ್ ಇನ್ಕಮ್ ತೋರಿಸ್ತಿರ್ತಾರ. ಆ ಸಮಯದಲ್ಲಿ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಿದಾಗ ಏನಾಗಿರ್ತದ? ಕಡಿಮೆ ಆಗಿರ್ತದ. ಅವಾಗ ಏನ್ ಮಾಡ್ತಾರ ಅಂತ ಹೇಳಿದಾಗ ಈ ಕನಿಷ್ಠ ಪರ್ಯಾಯ ತೆರಿಗೆ ಅಂತ ಬರ್ತದೆ. ಈ ಕನಿಷ್ಠ ಪರ್ಯಾಯ ತೆರಿಗೆ ಅಂದ್ರೆ ಏನು? ಏನಪ್ಪ ಅಂತ ಹೇಳಿದಾಗ ಏನು ಈಗ ಟ್ಯಾಕ್ಸೇಬಲ್ ಇನ್ಕಮ್ ಕಡಿಮೆ ಲಾಭ ಅಂತ ಹೇಳಿದಾಗ ಇನ್ನೊಂದು ನೀವು ಪಾಯಿಂಟ್ ಕ್ಲಿಯರ್ ಮಾಡ್ಕೊರಿ. ಕಡಿಮೆ ಲಾಭ ಅಂತ ಹೇಳಿದಾಗ ಅದರ ಏನು ಖರ್ಚು, ಹೌದಾ, ಅವ್ರದ್ದು ಏನು ಎಕ್ಸ್ಪೆಂಡಿಚರ್, ಹೌದಾ, ಏನೋ ಒಂದು ಖರ್ಚಾಗಿರ್ತದೆ ಎಲ್ಲ ತಗಡಿ ಏನಪ್ಪ ಹೇಳಿದಾಗ ಲಾಭ. ಹೌದಾ? ಏನದು? ನಿವ್ವಳ ಲಾಭದು. ಇಲ್ಲಿ ಕನಿಷ್ಠ ಪರ್ಯಾಯ ತೆರಿಗೆ ಅಂತ ಹೇಳಿದಾಗ ಆ ಕಂಪನಿ ಒಟ್ಟು ಲಾಭ, ಹೌದಾ, ಜಸ್ಟ್ ಏನು ಮಾಡಬೇಕು, ಒಟ್ಟು ಲಾಭ ಏನು ಬಂದಿರ್ತಲ್ಲ ಅದರ ಮೇಲೆ ಹಾಕುವ ತೆರಿಗೆ ಇದು. ಅದರ ಮೇಲೆ ಹಾಕುವ ತೆರಿಗೆ ಯಾಕೆ ಹಾಕ್ತಾರೆ ಅಂತ ಹೇಳಿದಾಗ ಈಗ ಟೋಟಲ್ ಏನು ನಿವ್ವಳ ಲಾಭ ಇರ್ತದೆ ನಿವ್ವಳ ಲಾಭ ಹಾಕೋದು ಕಂಪನಿ ತೆರಿಗೆ. ಹೌದಾ? ಈ ಒಟ್ಟು ಲಾಭದ ಮೇಲೆ ಹಾಕೋದು ಕನಿಷ್ಠ ಪರ್ಯಾಯ ತೆರಿಗೆ. ಯಾಕೆ ಇದು ಹಾಕಬೇಕಪ್ಪ ಅಂತ ಹೇಳಿದಾಗ ಇವ್ರೇನ್ ಮಾಡ್ತಾರ ಒಟ್ಟು ಅಥವಾ ನಿವ್ವಳ ಲಾಭ ಅತಿ ಕಡಿಮೆ ತೋರಿಸಿರ್ತಾರ. ಟ್ಯಾಕ್ಸ್ ಕಟ್ಟಬೇಕಾದ್ರೆ ಅತಿ ಕಡಿಮೆ ಕಟ್ತಿರ್ತಾರೆ ಇವರು. ಕಟ್ತಿರ್ತೇವೆ ಬರ್ತಿರ್ತಾರ. ಅವಾಗ ಏನ್ ಮಾಡ್ತಾರೆ ಅಂತ ಹೇಳಿದಾಗ ಇವರಿಗೆ ಕೂಡ ಟ್ಯಾಕ್ಸ್ ಕಡಿಮೆ ಹಾಕಬಾರದು. ಇವ್ರ ಒಟ್ಟು ಲಾಭ ಎಷ್ಟಿದೆ ಅಂತ ನೋಡ್ತಾರೆ. ನೋಡಿದಾಗ ಈ ಒಟ್ಟು ಲಾಭದ ಮೇಲೆ 18.5 ಈ ಸದ್ಯ ಇರೋದು 18.5 ಅದ. ಹೌದಾ? ಆಮೇಲೆ ಈ ಒಟ್ಟು ನಿವ್ವಳ ಲಾಭದ ಮೇಲೆ 30%. ಈ ನಿವ್ವಳ ಲಾಭದ ಮೇಲೆ 30%, ಒಟ್ಟು ಲಾಭದ ಮೇಲೆ 18.5 ಹಾಕ್ತಾರ. ಇವೆರಡರದ ಯಾವ್ದು ಹೆಚ್ಚಿರುತ್ತದೋ ಅದು ಏನ್ ಮಾಡ್ತಾರಪ್ಪ ಅಂತ ಹೇಳಿದಾಗ ಟ್ಯಾಕ್ಸ್ ಕಟ್ಕೋತಾರ ಅವ್ರ ಕಡೆಯಿಂದ. ಹೌದಾ? ಒಂದ್ ವೇಳೆ ಇದು ಹೆಚ್ಚಾಯ್ತಂದ್ರ ಕನಿಷ್ಠ ಪರ್ಯಾಯ ತೆರಿಗೆ ತಗೋತಾರ. ಒಂದ್ ವೇಳೆ ಇದು ಹೆಚ್ಚಾಯ್ತಂದ್ರ ಇದ್ರ ತಗೋತಾರ. ಉದಾಹರಣೆ ನೋಡಿ, ಈಗ ಒಂದು ಕಂಪನಿಗೆ ಟರ್ನ್ ಓವರ್ ಎಷ್ಟಿದೆಯಪ್ಪ ಅಂತ ಹೇಳಿದಾಗ ಒಂದು 10,000 ಕೋಟಿ ಇದೆ. ಸುಮ್ಮನೆ ಸಿಂಪಲ್ 10,000. ಅವ್ರ ಒಟ್ಟು ಲಾಭ ಟೋಟಲ್ ಪ್ರಾಫಿಟ್ ಎಷ್ಟಪ್ಪ ಅಂತ ಹೇಳಿದಾಗ ಟೋಟಲ್ ಪ್ರಾಫಿಟ್ 500 ಕೋಟಿ. ಹೌದಾ? ಏನು ನೆಟ್ ಪ್ರಾಫಿಟ್ ಎಷ್ಟಪ್ಪ ಅಂತ ಹೇಳಿದಾಗ 50 ಕೋಟಿ ತೋರಿಸ್ಬಿಡ್ತಾರೆ. ಹೌದಾ? 50 ಕೋಟಿ ತೋರಿಸ್ತಾರ. ಈ 50 ಕೋಟಿ ತೋರಿಸ ಮೇಲೆ ಇಲ್ಲಿ ಏನು ಮಾಡ್ತಾರ ಟೋಟಲ್ ಪ್ರಾಫಿಟ್ ಮೇಲೆ, ಹೌದಾ, ಇಲ್ಲಿ ಇದೇ ಟ್ಯಾಕ್ಸೇಬಲ್ ಇನ್ಕಮ್ ಇದ್ರ ಮೇಲೆ ಏನ್ ಹಾಕ್ತಾರ
30% ಹಾಕ್ತಾರೆ. 30% ಹಾಕಿದ್ರೆ ಎಷ್ಟಾಯ್ತಪ್ಪ ಅಂತ ಹೇಳಿದಾಗ 1.5 ಕೋಟಿ ಆಯ್ತದು. ಎಷ್ಟಾಯ್ತು? ಇಲ್ಲ 15 ಕೋಟಿ ಆಯ್ತು, ಸಾರಿ. ಎಷ್ಟಾಯ್ತಪ್ಪ ಅಂತ ಹೇಳಿ 15 ಕೋಟಿ. ಇದರ ಮೇಲೆ ಏನು ಮಾಡ್ತಾರೆ ಅಂತ ಹೇಳಿದಾಗ 18.5 ಹಾಕ್ತಾರೆ. 18 5 90, ಆಮೇಲೆ 90, ಆಮೇಲೆ 5 20, 92.5 ಕೋಟಿ ಆಯ್ತದು. ಹೌದಾ? ಎಷ್ಟಾಯ್ತಪ್ಪ? 92.5 ಕೋಟಿ. ಟೋಟಲ್ ಲಾಭದ ಮೇಲೆ ಹಾಕಿದಾಗ 18.5 ಹಾಕ್ತೀವಿ, 92 ಕೋಟಿ ಆಯ್ತು. ನೆಟ್ ಲಾಭದ ಮೇಲೆ ಹಾಕ್ತೀವಿ, ಎಷ್ಟಾಯ್ತು? 15 ಕೋಟಿ ಆಯ್ತು. ಅವಾಗ ಇದು ಕ್ಯಾನ್ಸಲ್ ಆಗ್ತವ್ರು ಕಟ್ಟೋದು. ಹೌದಾ? ಇದು ಕಟ್ಟಬೇಕು. ಇದಕ್ಕೆ ಏನು ಕರೀತಾರೆ? ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್. ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಒಂದು ಕಂಪನಿಯ ಒಟ್ಟು ಲಾಭದ ಮೇಲೆ ಹಾಕುವ ತೆರಿಗೆ. ಅದು ಯಾವಾಗ ಅವರು ನೆಟ್ ಅಲ್ಲಿ ಏನು ಮಾಡ್ತಾರೆ? ಎರಡನೇ ಹಾಕ್ತಾರೆ ಅವರು. ಹೌದಾ? ಕಂಪನಿ ತೆರಿಗೆನ ಹಾಕ್ತಾರ, ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಹಾಕ್ತಾರ. ಯಾವ್ದು ಹೆಚ್ಚಿರ್ತದೆ ಅದು ಕಟ್ಟಬೇಕು ಅವರು. ಯಾವ್ದು ಹೆಚ್ಚಿರ್ತದೆ ಅದು ಏನು ಮಾಡ್ಬೇಕಪ್ಪ ಅಂತ ಹೇಳಿದಾಗ ಅದು ಕಟ್ಟಬೇಕು ಅವರು. ಎಸ್, ನಾನು ಅನ್ಕೋತೀನಿ ನಿಮಗೆ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಏನಾಗಿದೆ ಅರ್ಥ ಆಯ್ತು ಅಂತೇಳಿ. ನೆಕ್ಸ್ಟ್ ಇದಾದ್ಮೇಲೆ ಯಾವುದಪ್ಪ ಅಂತ ಹೇಳಿದ್ರೆ ಇನ್ನೊಂದು ಪ್ರೊಫೆಷನಲ್ ಟ್ಯಾಕ್ಸ್ ಬರ್ತದೆ. ಯಾವುದು? ವೃತ್ತಿ ತೆರಿಗೆ ಬರ್ತದೆ. ಇನ್ನೊಂದು ಯಾವ್ದು ಬರ್ತಪ್ಪ ಅಂತ ಹೇಳಿದಾಗ ವೃತ್ತಿ ತೆರಿಗೆ, ಪ್ರೊಫೆಷನಲ್ ಟ್ಯಾಕ್ಸ್ ಅಂತ ಬರ್ತಾ. ಪ್ರೊಫೆಷನಲ್ ಟ್ಯಾಕ್ಸ್ ಅಂತ ಹೇಳಿದಾಗ ಇಲ್ಲಿ ಏನಪ್ಪ ಅಂತ ಹೇಳಿದಾಗ ಏನೆಲ್ಲ ಸರ್ಕಾರಿ ನೌಕರರು, ಹೌದಾ, ಏನು ಉದ್ಯೋಗಿಗಳದ್ರಲ್ಲ ಅವ್ರ ಮೇಲೆ ಹಾಕುವ ಒಂದು ತೆರಿಗೆ. ಇದು ಯಾರು ಹಾಕ್ತಾರಪ್ಪ ಅಂತ ಹೇಳಿದಾಗ ರಾಜ್ಯ ಸರ್ಕಾರಗಳು ಹಾಕ್ತಾವ. ನಮ್ಮ ರಾಜ್ಯದಲ್ಲಿ ಎಷ್ಟಪ್ಪ ಸದ್ಯ 200 ರೂಪಾಯಿ ಅದ. ಆಮೇಲೆ ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಬೇರೆ ಬೇರೆ ಇರ್ತದೆ. ಯಾಕಂದ್ರೆ ಇದು ಯಾರು ವಿಧಿಸ್ತಾರಪ್ಪ ಅಂತ ಹೇಳಿದಾಗ ಇದು ಕೇಂದ್ರ ಸರ್ಕಾರ ವಿಧಿಸುವ ವೃತ್ತಿ ತೆರಿಗೆ. ಇದು ಯಾರು ಹಾಕ್ತಾರಪ್ಪ ಅಂತ ಹೇಳಿದಾಗ ರಾಜ್ಯ ಸರ್ಕಾರ ಹಾಕೋದ್ರಿಂದ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ವೃತ್ತಿ ತೆರಿಗೆ ಏನಿರ್ತದ ಬೇರೆ ಬೇರೆ ಇರ್ತದೆ. ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂತ ಹೇಳಿದಾಗ CTT ಅಂತ ಬರ್ತದೆ. ಇಲ್ಲ CGT. ಯಾವುದು? CGT ಅಂದ್ರೆ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್, ಬಂಡವಾಳ ಲಾಭ. ಹೌದಾ? ಬಂಡವಾಳ ಲಾಭ ತೆರಿಗೆ ಅಂತ ಬರ್ತದ. ಈ ಬಂಡವಾಳ ಲಾಭ ತೆರಿಗೆಯಪ್ಪ ಅಂತ ಹೇಳಿದಾಗ ಏನಂತ ಹೇಳಿದಾಗ ಇವೆಲ್ಲ ಆಸ್ತಿಗಳೆಲ್ಲ ಮಾರಿರ್ತಾರಲ್ಲ, ಹೌದಾ, ಇವೇನು ನೀನೇನೋ ಒಂದು ಪ್ಲಾಟ್ ತೊಗೊತಿ, ಹೌದಾ, ಈ ಪ್ಲಾಟ್ ತೊಗೊಂಡು ಏನು ಮಾಡ್ತಿ ಅಂತ ಹೇಳಿದಾಗ ಒಂದು 10 ಲಕ್ಷಕ್ಕೆ ತೊಗೊಂಡಿರ್ತಿ, ಹೌದಾ. ನೆಕ್ಸ್ಟ್ ಅದು ಮಾರ್ತಿ, ಅದು ಎಷ್ಟಕ್ಕೆ ಮಾರ್ತಿಯಪ್ಪ ಅಂತ ಹೇಳಿದಾಗ 15 ಲಕ್ಷಕ್ಕೆ ಮಾರ್ತಿ. ಅವಾಗ ಲಾಭ ಎಷ್ಟಾಯ್ತು ನಿನಗೆ ಅಂತ ಹೇಳಿದಾಗ 5 ಲಕ್ಷ ಆಯಿತು. ಈ 5 ಲಕ್ಷ ಮೇಲೆ ಏನು ಮಾಡ್ತಾರೆ? ತೆರಿಗೆ ಹಾಕ್ತಾರೆ. ಅದಕ್ಕೆ ಏನು ಕರೀತಾರಪ್ಪ ಅಂತ ಹೇಳಿದಾಗ ಬಂಡವಾಳ ಲಾಭ ತೆರಿಗೆ ಅಥವಾ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಕರೀತಾರೆ. ಇನ್ನೊಂದು ಯಾವುದಪ್ಪ ಅಂತ ಹೇಳಿದಾಗ STT ಅಂತ ಬರ್ತದೆ. STT ಅಂದರೆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್. ಯಾವ ಟ್ಯಾಕ್ಸ್? ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್. ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂದ್ರೆ ಏನಪ್ಪ ಅಂತ ಹೇಳಿದ್ರೆ ಈಗೆಲ್ಲ ಕಂಪನಿ ಶೇರ್ಗಳು ಇರ್ತಾವ, ಹೌದಾ, ಕಂಪನಿ ಶೇರ್ಗಳು ಇರ್ತಾವ. ಈ ಕಂಪನಿ ಶೇರ್ಗಳ ಮಾರಾಟ ಮಾಡುವಾಗ, ಹೌದಾ, ಮಾರಾಟ ಮಾಡುವಾಗ ಮತ್ತು ಕೊಳ್ಳುವಾಗ ಎರಡಕ್ಕೂ ಮೇಲೆ ಇಲ್ಲಿ ಸೆಲ್ಲಿಂಗ್ ಮಾಡ್ತಿರ್ತಾರೆ, ಅವನ ಮೇಲೆ ಹಾಕ್ತಿರ್ತಾರ. ನೆಕ್ಸ್ಟ್ ಇಲ್ಲಿ ಬಯರ್ ಇರ್ತಾನಲ್ಲ, ಹೌದಾ, ಅವನ ಮೇಲೆ ಕೂಡ ಏನು ಮಾಡ್ತಿರ್ತಾರ? ಇದು ಟ್ಯಾಕ್ಸ್ ಹಾಕ್ತಾರ. ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂದ್ರೆ ಶೇರ್ ಕಂಪನಿಯ ಅಂದ್ರೆ ಶೇರ್ಗಳನ್ನು ಮಾರುವಾಗ ಮತ್ತು ಕೊಳ್ಳುವಾಗ ವಿಧಿಸುವ ತೆರಿಗೆ, ಹೌದಾ, ಇಬ್ಬರ ಮೇಲೆ ಹಾಕ್ತಾರ, ಅವ್ರ ಅವಯ ಕಟ್ತಾರ. ಸೊ ಇದಕ್ಕೆ ಏನು ಕರೀತಾರ? ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತ ಕರೀತಾರೆ. ಇನ್ನೊಂದು ನೆಕ್ಸ್ಟ್ ಯಾವುದಪ್ಪ ಅಂತ ಹೇಳಿದಾಗ ಈಗ ನೆಕ್ಸ್ಟ್ ಯಾವುದಪ್ಪ ಅಂತ ಸಂಪತ್ತಿನ ತೆರಿಗೆ. ಯಾವ ತೆರಿಗೆ? ಸಂಪತ್ತಿನ ತೆರಿಗೆ. ಆಮೇಲೆ ಸಂಪತ್ತಿನ ತೆರಿಗೆ ಅಂತ ಹೇಳಿದಾಗ ಇದು ಯಾವುದೋ ಒಂದು ಕಂಪನಿ ಅಥವಾ ವ್ಯಕ್ತಿಯ ಇವರೆಲ್ಲ ಏನು ಸಂಪತ್ತು ಇರ್ತಲ್ಲ ಅದ್ರ ಮೇಲೆ ಹಾಕುವ ತೆರಿಗೆ ಇದು, ಹೌದಾ. ನೆಕ್ಸ್ಟ್ ಯಾವುದಪ್ಪ ಅಂತ ಹೇಳಿದ್ರೆ ಇದಾದ್ಮೇಲೆ ಫ್ರಿಂಜ್ ಬೆನಿಫಿಟ್ ಟ್ಯಾಕ್ಸ್. ಯಾವುದು? ಫ್ರಿಂಜ್ ಬೆನಿಫಿಟ್ ಟ್ಯಾಕ್ಸ್. ಏನಪ್ಪ ಇದು? ಫ್ರಿಂಜ್ ಬೆನಿಫಿಟ್ ಟ್ಯಾಕ್ಸ್. ಫ್ರಿಂಜ್ ಬೆನಿಫಿಟ್ ಟ್ಯಾಕ್ಸ್ ಅಂತ ಹೇಳಿದಾಗ ಇಲ್ಲಿ ಏನಾಗ್ತದೆ ಅಂತ ಹೇಳಿದಾಗ ಫ್ರಿಂಜ್ ಬೆನಿಫಿಟ್ ಟ್ಯಾಕ್ಸ್ ಆಗ ಇವೆಲ್ಲ ಕಂಪ್ನಿ ಒಳಗೆ ಕೆಲಸ ಮಾಡ್ತಿರ್ತಾರಲ್ಲ ಈ ಉದ್ಯೋಗಿಗಳಿಗೆ ಕೆಲವೊಂದು ಬೋನಸ್ ರೂಪದಲ್ಲಿ, ಹೌದಾ, ಬೇರೆ ಬೇರೆ ಸೌಲಭ್ಯಗಳು ಏನು ಮಾಡಿರ್ತಾರ ಕಂಪ್ನಿ ಒಂದು ಆ ವಾರ್ಷಿಕ ವರ್ಷದಲ್ಲಿ ಕೊಟ್ಟಿರ್ತಾರ. ಆ ಬೋನಸ್ ಮೇಲೆ ಹಾಕುವ ತೆರಿಗೆ ಏನು ಕರೀತಾರಪ್ಪ ಅಂತ ಹೇಳಿದಾಗ ಫ್ರಿಂಜ್ ಬೆನಿಫಿಟ್ ಟ್ಯಾಕ್ಸ್ ಕರೀತಾರ. ನೆಕ್ಸ್ಟ್ ಇನ್ನೊಂದು ಬರ್ತದ ಯಾವುದಪ್ಪ ಅಂತ ಹೇಳಿದಾಗ ಇಂಟ್ರೆಸ್ಟ್ ಟ್ಯಾಕ್ಸ್. ಯಾವ ಟ್ಯಾಕ್ಸ್? ಇಂಟ್ರೆಸ್ಟ್ ಟ್ಯಾಕ್ಸ್ ಅಂತ ಬರ್ತದೆ. ಈ ಇಂಟ್ರೆಸ್ಟ್ ಟ್ಯಾಕ್ಸ್ ಅಂದ್ರೆ ಯಾವುದಪ್ಪ ಅಂತ ಹೇಳಿದಾಗ ಬಡ್ಡಿ ತೆರಿಗೆ. ಬಡ್ಡಿ ತೆರಿಗೆ ಅಂತ ಹೇಳಿದಾಗ ಯಾರಿಗಾದ್ರ ಅತಿ ಹೆಚ್ಚಿನ ದುಡ್ಡನ್ನು ಕೊಟ್ಟಿರ್ತೀರಿ, ಬಡ್ಡಿ ಪಡೆದಿರ್ತೀರಿ. ಆ ಬಡ್ಡಿ ಕೂಡ ಒಂದು ಏನದ ಲಾಭ. ಸೊ ಆ ಲಾಭದ ಮೇಲೆ ಹಾಕುವ ತೆರಿಗೆ. ನೆಕ್ಸ್ಟ್ ಇನ್ನೊಂದು ಬರ್ತದೆ ಯಾವುದಪ್ಪ ಅಂತ ಹೇಳಿದಾಗ ಡಿವೈಡ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್. ಡಿವೈಡ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್ ಇನ್ನೊಂದು ಬರ್ತದೆ. ಈ ಡಿವೈಡ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದಾಗ ನೀವು ಕಂಪ್ನಿ ಶೇರ್ಗಳು ಏನು ಮಾಡಿರ್ತೀರಿ? ಖರೀದಿ ಮಾಡಿರ್ತೀರಿ. ಈ ಕಂಪ್ನಿ ಶೇರ್ಗಳನ್ನು ಖರೀದಿ ಮಾಡಿದಾಗ ಅವು ಅತಿ ಹೆಚ್ಚಿನ ಬೆಲೆಯಲ್ಲಿ ಅಂದರೆ ಕಂಪ್ನಿ ಶೇರ್ಗಳ ಮೇಲೆ ನಿಮಗೆ ಏನು ಲಾಭ ಗಳಿಸಿರ್ತಿರಲ್ಲ ಆ ಲಾಭದ ಮೇಲೆ ಹಾಕುವ ತೆರಿಗೆ ಯಾವುದಪ್ಪ ಅಂತ ಹೇಳಿದಾಗ ಡಿವೈಡ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್ ಅಂತ ಕರೀತಾರೆ. ಅದು ಕೂಡ ಯಾವುದು? ಇವೆಲ್ಲವೂ ಪ್ರತ್ಯಕ್ಷ ತೆರಿಗೆ, ನೇರ ತೆರಿಗೆ ಬಗ್ಗೆ ಮಾತಾಡ್ತಿದ್ದೀನಿ ನಾನು, ಹೌದಾ. ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂತ ಹೇಳಿದಾಗ ಎಸ್ಟೇಟ್ ಡ್ಯೂಟಿ ಅಂತ ಬರ್ತದೆ. ಯಾವ ಡ್ಯೂಟಿ? ಎಸ್ಟೇಟ್ ಡ್ಯೂಟಿ. ಎಸ್ಟೇಟ್ ಡ್ಯೂಟಿ ಅಂತ ಹೇಳಿದಾಗ
ಒಬ್ಬ ವ್ಯಕ್ತಿ ಮರಣ ನಂತರ ಅವನ ಆಸ್ತಿಯ ಹಕ್ಕುದಾರನ ಮೇಲೆ ಏನು ಒಬ್ಬ ವ್ಯಕ್ತಿ ಮರಣ ನಂತರ ಒಬ್ಬ ವ್ಯಕ್ತಿ ಸತ್ತ ಮೇಲೆ ಅವನ ಆಸ್ತಿ ಯಾರಿಗೆ ಕೊಡ್ತಾ ಇದ್ದಾರ ಅವನ ಮೇಲೆ ಹಾಕುವ ತೆರಿಗೆ ಎಸ್ಟೇಟ್ ಡ್ಯೂಟಿ ಅಂತ ಕರೀತಾರ. ಹೌದಾ? ಒಬ್ಬ ವ್ಯಕ್ತಿ ಮರಣ ನಂತರ ಹಾಕುವ ತೆರಿಗೆ ಎಸ್ಟೇಟ್ ಡ್ಯೂಟಿ. ಇದು ಯಾವಾಗ ಸ್ಟಾರ್ಟ್ ಆಯ್ತಪ್ಪ ಅಂತ ಹೇಳಿದಾಗ 1953 ಸ್ಟಾರ್ಟ್, 1985 ಕ್ಯಾನ್ಸಲ್. ಹೌದಾ? ಆಮೇಲೆ ಇವೆಲ್ಲವೂ ಏನಪ್ಪಾ ಅಂತ ಹೇಳಿದಾಗ ಇವು ಪ್ರತ್ಯಕ್ಷ ತೆರಿಗೆ. ಎಕ್ಸಾಮ್ ಕ್ವಶನ್ ಕೇಳ್ತಿರ್ತಾನೆ, ಕಂಪ್ನಿ ತೆರಿಗೆ ಯಾವುದು, ಮಿನಿಮಮ್ ಆಲ್ಟರ್ ಟ್ಯಾಕ್ಸ್ ಇದು ಯಾವುದು, ವೃತ್ತಿ ತೆರಿಗೆ ಇದು ಯಾವುದು, CGT ಯಾವುದು, STT ಯಾವುದು, ಸಂಪತ್ತಿನ ತೆರಿಗೆ ಇದು ಇವೆಲ್ಲವೂ ಯಾವ ತೆರಿಗೆ ಅಡಿಯಲ್ಲಿ ಬರ್ತವೆ ಅಂತ ಹೇಳಿದಾಗ ನೇರ ತೆರಿಗೆ ಅಥವಾ ಪ್ರತ್ಯಕ್ಷ ತೆರಿಗೆ. ಬಟ್ ಈ ಸದ್ಯ ಏನಪ್ಪಾ ಅಂತ ಹೇಳಿದಾಗ ಇವೆಲ್ಲವೂ ಯಾವ್ದಾ ಇವೆಲ್ಲ ಏನವ ಜಾರಿ ಅದಾವ. ಸದ್ಯ ಇವೆಲ್ಲ ಏನೋ ಜಾರಿವ. ಬಟ್ ಇಲ್ಲಿ ಹೇಳೋದು ಜಾರಿವ, ಸಾರಿ ಎಲ್ಲಿ ಹೇಳೋದು ಇಲ್ಲಿ ಹಿಡಿದು ಇವೆಲ್ಲ ಏನದವ ಜಾರಿವ. ಇಲ್ಲಿಂದ ಏನಪ್ಪಾ ಅಂತ ಹೇಳಿದಾಗ ಇವೆಲ್ಲ ಏನಾಗ್ಯವ ಈ ಸದ್ಯ ರದ್ದುಗೊಂಡ. ಇವೇನಾಗ ರದ್ದುಗೊಂಡವ. ಈ ಸಂಪತ್ತಿನ ತೆರಿಗೆ ಇತ್ತೀಚೆಗೆ 2015 ಏನ್ ಮಾಡ್ಯಾರ, ರದ್ದು ಮಾಡ್ಯಾರ. ಫ್ರಿಂಜ್ಮೆಂಟ್ ಟ್ಯಾಕ್ಸ್ ಆಲ್ರೆಡಿ ಮಾಡ್ಯಾರ, ಇಂಟ್ರೆಸ್ಟ್ ಟ್ಯಾಕ್ಸ್ ಕೂಡ ಆಗಿದೆ. ಇದು ಹೋದ ವರ್ಷನೇ ಬಂದ್ ಮಾಡ್ಯಾರ 2020 ಯಾವುದು ಡಿವೈಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್. ಎಸ್ಟೇಟ್ ಡ್ಯೂಟಿ ಗೊತ್ತಾಯ್ತು. ಇನ್ನೊಂದು ಬರ್ತದೆ ಯಾವ್ದಪ್ಪ ಅಂತ ಹೇಳಿದಾಗ ಉಡುಗೊರೆ ತೆರಿಗೆ, ಗಿಫ್ಟ್ ಟ್ಯಾಕ್ಸ್. ಯಾವ ಟ್ಯಾಕ್ಸ್? ಗಿಫ್ಟ್. ಇನ್ನು ಮುಂದಿನ ತೆರಿಗೆ ಯಾವ್ದಪ್ಪ ಅಂತ ಹೇಳಿದಾಗ ಗಿಫ್ಟ್ ಟ್ಯಾಕ್ಸ್ ಬರ್ತದೆ. ಇನ್ನೊಂದು ಯಾವ ಟ್ಯಾಕ್ಸ್? ಗಿಫ್ಟ್ ಟ್ಯಾಕ್ಸ್ ಬರ್ತದೆ. ಇದಕ್ಕೆ ಏನು ಕರೀತಾರಪ್ಪ ಅಂತ ಹೇಳಿದಾಗ ಉಡುಗೊರೆ ತೆರಿಗೆ ಅಂತ ಕರೀತಾರ. ಈ ಉಡುಗೊರೆ ತೆರಿಗೆ ಏನು 1957 ಸ್ಟಾರ್ಟ್ ಆಗೈತಿ. ನೆಕ್ಸ್ಟ್ 1992 ಬಂದ್ ಮಾಡ್ರೆ. ಹಿಂಗಂದ್ರೆ ಏನಿಲ್ಲ. ಈಗೆಲ್ಲ ಕೆಲವೊಂದು ಸನ್ಮಾನ, ಹೌದಾ, ಉಡುಗೊರೆ ಇವೆಲ್ಲ ಪ್ರಶಸ್ತಿ ಕೊಟ್ಟಿರ್ತಾರಲ್ಲ, ಆ ಪ್ರಶಸ್ತಿ ಕೊಡುವಾಗ ಏನೋ ಒಂದು ಹಣ ಅಥವಾ ಆಸ್ತಿ ಏನಾದ್ರು ಕೊಟ್ಟಿರ್ತಾರ, ಅದರ ಮೇಲೆ ಹಾಕುವ ಒಂದು ತೆರಿಗೆ ಗಿಫ್ಟ್ ಟ್ಯಾಕ್ಸ್. ಬಟ್ ಇವೆಲ್ಲ ಸದ್ಯಕ್ಕೆ ಏನಾಗ್ಯಾವ ಅಂತ ಹೇಳಿದಾಗ ಇವೆಲ್ಲವೂ ಏನು ಮಾಡ್ಯಾರ ಇವಾಗ ರದ್ದಾಗ್ಯವ. ಇಲ್ಲಿ ಕೂಡ ಏನಾಗ್ಯವ ಇವೆಲ್ಲವೂ ರದ್ದಾಗ್ಯವ. ಸದ್ಯ ಜಾರಿ ಇರುವ ಇಷ್ಟೇ. ಹೌದಾ? ಇವೆಷ್ಟು ಏನದವ ಜಾರಿ ಇದಾವ. ಇವ್ರ ಮೇಲೆ ಕ್ವಶನ್ ಕೇಳ್ತಿರ್ತಾರೆ. ಹೌದಾ? ಸೊ ಈ ನೇರ ತೆರಿಗೆ ಅಥವಾ ಈ ಪ್ರತ್ಯಕ್ಷ ತೆರಿಗೆ ಬಗ್ಗೆ ನೀವು ನೋಡಿದ್ರಿ. ಎಷ್ಟಪ್ಪ ನಾ ಇವತ್ತು ಚರ್ಚೆ ಮಾಡಿದ್ದು ನೇರ ತೆರಿಗೆ ಅಂತ ಹೇಳಿದಾಗ 1, 2, 3, 4, 5, 6, 7, 8, 9, 10, 11, 12 ತೆರಿಗೆಗಳ ಬಗ್ಗೆ ಇವತ್ತು ನಾನು ಏನು ಮಾಡೀನಿ, ಚರ್ಚೆ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಯಾವ್ದಕ್ಕೆ ಹೋಗೋಣಪ್ಪ ಅಂತ ಹೇಳಿದಾಗ ಪರೋಕ್ಷ ತೆರಿಗೆ ಬಗ್ಗೆ ಹೋಗೋಣ. ಯಾವ ತೆರಿಗೆ? ಪರೋಕ್ಷ ತೆರಿಗೆ ಬಗ್ಗೆ ಹೋಗೋಣ. ಈ ಪರೋಕ್ಷ ತೆರಿಗೆ ಒಳಗೆ ಯಾವ ಬರ್ತಾವಪ್ಪ ಅಂತ ಹೇಳಿದಾಗ ಮೊದಲಿಗೆ ಪರೋಕ್ಷ ತೆರಿಗೆ ಅಂದ್ರೇನು? ಪರೋಕ್ಷ ತೆರಿಗೆ ಅಂತ ಹೇಳಿದಾಗ ಹೌದಾ ಇಂಡೈರೆಕ್ಟ್ ಟ್ಯಾಕ್ಸಸ್ ಎಂದರೆ ಏನಪ್ಪ ಅಂತ ಹೇಳಿದಾಗ ಏನು ತೆರಿಗೆ ಹೊರೆ ಅಥವಾ ತೆರಿಗೆಯ ಭಾರ ಇದೆಯಲ್ಲ, ವರ್ಗಾಯಿಸಲು ಸಾಧ್ಯ ಇರುವ ತೆರಿಗೆ ವ್ಯವಸ್ಥೆಯನ್ನು ಕರೀತಾರಪ್ಪ ಅಂತ ಹೇಳಿದಾಗ ಪರೋಕ್ಷ ತೆರಿಗೆ ಅಂತ ಕರೀತಾರೆ. ಅದೇ ಪ್ರತ್ಯಕ್ಷ ಬಂದ್ರ ಅದೇ ಸೇಮ್ ಡೆಫಿನೇಷನ್. ತೆರಿಗೆ ಹೊರೆ ಅಥವಾ ತೆರಿಗೆ ಭಾರವನ್ನು ವರ್ಗಾಯಿಸಲು ಸಾಧ್ಯವಿಲ್ಲದ, ಇದು ಸಾಧ್ಯವಿರುವ ತೆರಿಗೆ ವ್ಯವಸ್ಥೆ ಪರೋಕ್ಷ, ಸಾಧ್ಯವಿರುವ. ಆಮೇಲೆ ಇದು ಹಿಂಗಂದ್ರೆ ಏನು? ಹಿಂಗಂದ್ರೆ ಏನಪ್ಪ ಅಂತ ಹೇಳಿದಾಗ ನಂದು ಒಂದು ಕಂಪ್ನಿ ಇರ್ತದ. ಹೌದಾ? ಈ ಕಂಪ್ನಿ ನಾನು ಎಲ್ಲ ವಸ್ತು ರೆಡಿ ಮಾಡ್ತೀನಿ. ಆ ವಸ್ತುಗಳ ಮೇಲೆ ಏನು ಮಾಡ್ತೀನಿ, ಟ್ಯಾಕ್ಸ್ ಆಲ್ರೆಡಿ ಗೌರ್ಮೆಂಟ್ ಕಟ್ಬಿಡ್ತೀನಿ ನಾನು. ಹೌದಾ? ಇಂತಿಷ್ಟು ಟ್ಯಾಕ್ಸ್ ಬರ್ತಾ ಟ್ಯಾಕ್ಸ್ ಎಲ್ಲ ಕಟ್ತೀನಿ. ಟ್ಯಾಕ್ಸ್ ಎಟ್ಟಿರ್ತ ಒಂದು 10,000 ಅಮೌಂಟ್ ಆಗಿರ್ತದೆ. ಆ 10,000 ಅಮೌಂಟ್ ಏನು ಮಾಡ್ತೀನಿ, ಎಲ್ಲ ವಸ್ತುಗಳ ಮೇಲೆ ಆ ಟ್ಯಾಕ್ಸ್ ಅಮೌಂಟನ್ನು ಹಾಕಿ ಏನು ಮಾಡ್ತೀನಿ, ಮಾರಾಟ ಮಾಡ್ತೀನಿ ಆ ವಸ್ತುಗಳಿಗೆ. ಹೌದಾ? ಮಾರಾಟ ಮಾಡಿದಾಗ ಆ ವಸ್ತುಗಳು ಏನು ಮಾಡ್ತಾರೆ, ಆ ಬೆಲೆಯನ್ನು ಕಟ್ಕೊಂಡು ಅವ್ರು ಖರೀದಿ ಮಾಡ್ತಾರೆ. ಇದರ ಅರ್ಥ ನಾನು ಕಟ್ಟಿದಂಥ 10,000 ಅಮೌಂಟ ಆ ವಸ್ತುಗಳ ಮೇಲೆ ವರ್ಗಾವಣೆ ಮಾಡಿ ಅದರ ಮುಖಾಂತರ ಯಾರ ಮೇಲೆ ವರ್ಗಾವಣೆ ಆಗ್ತಾ ಇದೆ? ಅದು ಜನರ ಮೇಲೆ, ಗ್ರಾಹಕರ ಮೇಲೆ ಆಗ್ತಾ ಇದೆ. ಇಲ್ಲಿ ಏನಾಗ್ತಾ ಇದೆ, ಟ್ಯಾಕ್ಸಿನ ಭಾರ, ತೆರಿಗೆಯ ಭಾರ ಅಥವಾ ತೆರಿಗೆಯ ಹೊರೆಯನ್ನು ಯಾರ ಮೇಲೆ ವರ್ಗಾವಣೆ ಮಾಡ್ತಾ ಇದ್ದೀನಿ, ನಾನು ಗ್ರಾಹಕರ ಮೇಲೆ ವರ್ಗಾವಣೆ ಮಾಡ್ತಿದ್ದೀನಿ. ಇಂಥ ಒಂದು ತೆರಿಗೆ ವ್ಯವಸ್ಥೆ ಏನು ಕರೀತಾರಪ್ಪ ಅಂತ ಹೇಳಿದಾಗ ಪರೋಕ್ಷ ತೆರಿಗೆ, ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರೀತಾರ. ಅದ್ರಾಗ ಮೊದಲನೇದಾಗಿ ನೀವು ಯಾವ್ದು ನೋಡ್ತೀರಪ್ಪ ಅಂತ ಹೇಳಿದಾಗ ಅಬಕಾರಿ ತೆರಿಗೆ. ಯಾವ ತೆರಿಗೆ? ಅಬಕಾರಿ ತೆರಿಗೆ. ಎಕ್ಸೈಸ್ ಡ್ಯೂಟಿ. ಯಾವ ಡ್ಯೂಟಿ? ಎಕ್ಸೈಸ್ ಡ್ಯೂಟಿ. ಎಕ್ಸೈಸ್ ಡ್ಯೂಟಿ ಅಂತ ಹೇಳಿದಾಗ ಈ ದೇಶದಲ್ಲಿ ಉತ್ಪಾದನೆ ಆಗುವ, ಹೌದಾ, ದೇಶದಲ್ಲಿ ಉತ್ಪಾದನೆ ಆಗುವ ಎಲ್ಲ ವಸ್ತು ಮತ್ತು ಸೇವೆಗಳ ಮೇಲೆ ವಿಧಿಸುವ ತೆರಿಗೆ. ಹೌದಾ? ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸುವ ತೆರಿಗೆ ಏನು ಕರೀತಾರಪ್ಪ ಅಂತ ಹೇಳಿದಾಗ ಅಬಕಾರಿ ತೆರಿಗೆ. ಕೇವಲ ದಾರು ಅಷ್ಟೇ ಇದ್ರಾಗ ಎಲ್ಲಾ ವಸ್ತುಗಳು ಬರ್ತಾವ. ಎಷ್ಟು ವಸ್ತುಗಳು ಇವತ್ತು ದೇಶದಲ್ಲಿ ಉತ್ಪಾದನೆ ಆಗ್ತಾವ ಅವಕ್ಕರ ಮೇಲೆ ವಿಧಿಸುವ ತೆರಿಗೆ, ಎಸ್, ಅಬಕಾರಿ ತೆರಿಗೆ. ನೆಕ್ಸ್ಟ್ ಯಾವ್ದಪ್ಪ ಅಂತ ಹೇಳಿದಾಗ ಇವೆಲ್ಲ ಮರ್ಜ್ ಆಗಿಬಿಟ್ಟವ GST ಒಳಗೆ. ಕೆಲವು ವಸ್ತುಗಳ ಮೇಲೆ ಇವತ್ತದ ಈ ಅಬಕಾರಿ ತೆರಿಗೆ ಇದೆ. ನೆಕ್ಸ್ಟ್ ಯಾವ್ದಪ್ಪ ಅಂತ ಹೇಳಿದಾಗ ಸೇಲ್ಸ್ ಟ್ಯಾಕ್ಸ್. ಯಾವ ಟ್ಯಾಕ್ಸ್? ಮಾರಾಟ ತೆರಿಗೆ ಬರ್ತದೆ. ಯಾವ ತೆರಿಗೆ? ಮಾರಾಟ ತೆರಿಗೆ. ಏನು ವಸ್ತುಗಳ ಮಾರಾಟ ಮಾಡಿರ್ತಾರ
ಅದರ ಮೇಲೆ. ನೆಕ್ಸ್ಟ್ ಇನ್ನೊಂದು ಯಾವ್ದು ಬರ್ತಪ್ಪ ಅಂತ ಹೇಳಿದಾಗ ಸರ್ವಿಸ್ ಟ್ಯಾಕ್ಸ್. ಯಾವ ಟ್ಯಾಕ್ಸ್? ಸರ್ವಿಸ್ ಟ್ಯಾಕ್ಸ್, ಸೇವಾ ತೆರಿಗೆ. ಸೇವಾ ತೆರಿಗೆ ಬ್ಯಾಂಕಿಂಗ್ ಮಾಡಿರ್ತೀರಿ, ವಿಮಾ, ಸಂಪರ್ಕ, ಇವೇನು ಇವ್ರ ಮೇಲೆ ಹಾಕುವ ತೆರಿಗೆ ಯಾವ್ದಪ್ಪ ಅಂತ ಹೇಳಿದಾಗ ಸರ್ವಿಸ್ ಟ್ಯಾಕ್ಸ್. ನೆಕ್ಸ್ಟ್ ಇನ್ನೊಂದು ಯಾವ್ದಪ್ಪ ಅಂತ ಹೇಳಿದಾಗ ನೆಕ್ಸ್ಟ್ ಯಾವುದಪ್ಪ ಅಂತ ಹೇಳಿದಾಗ ಕಸ್ಟಮ್ ಡ್ಯೂಟಿ ಅಂತ ಬರ್ತದೆ. ಇನ್ನೊಂದು ಯಾವ ಡ್ಯೂಟಿ? ಕಸ್ಟಮ್ ಡ್ಯೂಟಿ. ಇದಕ್ಕೇನು ಕರೀತಾರ? ಸೀಮಾ ಸುಂಕ. ಯಾವ ಸುಂಕ? ಸೀಮಾ ಸುಂಕ ಅಂತ ಕರೀತಾರ. ಏನು ದೇಶದಲ್ಲಿ ವಸ್ತುಗಳು, ಹೌದಾ, ಅಂದರೆ ಸರಕು ಮತ್ತು ಸೇವೆಗಳ ಮೇಲೆ ಏನು ರಫ್ತಾಗ್ತಾ ಇದಾವ, ಆಮದಾಗ್ತವೆ, ಆಮದವಾಗುವ ಮತ್ತು ರಫ್ತು ಮತ್ತು ಆಮದಾಗುವ ವಸ್ತು ಮತ್ತು ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸುವ ತೆರಿಗೆ ಅಂದ್ರೆ ಏನು? ಸೀಮಾ ಸುಂಕ. ಬಾರ್ಡರ್ ಟ್ಯಾಕ್ಸ್ ಅಂತ ಕೂಡ ಕರೀತಾರೆ. ಯಾವ ಟ್ಯಾಕ್ಸ್ ಇದು? ಬಾರ್ಡರ್ ಟ್ಯಾಕ್ಸ್. ಎಂಥ ಟ್ಯಾಕ್ಸ್ ಇದು? ಬಾರ್ಡರ್ ಟ್ಯಾಕ್ಸ್. ನಮ್ಮ ದೇಶದಲ್ಲಿ ವಸ್ತುಗಳು ಹೊರ ಹೋದ್ರು ಟ್ಯಾಕ್ಸ್, ಒಳ ಬಂದ್ರು ಕೂಡ ಟ್ಯಾಕ್ಸ್. ಇದಕ್ಕೇನು ಕರೀತಾರ? ಇದು ನಮ್ಮ ದೇಶೀಯ ಗಡಿ ಅಂತ ಅನ್ಕೊಂಡ್ರೆ ಹೊರ ಹೋದ್ರು ಟ್ಯಾಕ್ಸ್ ಇದೆ, ಒಳ ಬಂದ್ರು ಕೂಡ ಏನಿದೆ? ಟ್ಯಾಕ್ಸ್ ಇದೆ. ಅದಕ್ಕೇನು ಕರೀತಾರೆ? ಕಸ್ಟಮ್ ಡ್ಯೂಟಿ, ಸೀಮಾ ಸುಂಕ. ಯಾವ ತೆರಿಗೆ? ಪರೋಕ್ಷ ತೆರಿಗೆ. ಎಸ್, ಹಾಕೋರು ಯಾರು? ಕೇಂದ್ರ ಸರ್ಕಾರ. ಯಾರು ಹಾಕ್ತಾರೆ ಇದಕ್ಕೆ? ಕೇಂದ್ರ ಸರ್ಕಾರ. ನೆಕ್ಸ್ಟ್ ಇದು ಆದ್ಮೇಲೆ ಇದರಲ್ಲಿ ಇನ್ನೊಂದು ಬರ್ತದ, ಯಾವ್ದಪ್ಪ ಅಂತ ಹೇಳಿದ್ರೆ ಡಂಪಿಂಗ್ ಅಂತ ಬರ್ತದೆ. ಇನ್ನೊಂದು ಯಾವ್ದು ಬರ್ತದೆ? ಡಂಪಿಂಗ್. ಯಾವುದು? ಡಂಪಿಂಗ್. ಇದೆಲ್ಲ ತೆಗಿತೀನಿ, ಇದೆಲ್ಲ ಏನ್ ಮಾಡ್ತೀನಿ? ಎಲ್ಲವನ್ನು ತೆಗೆದಿರ್ತೀನಿ. ಡಂಪಿಂಗ್ ಅಂದ್ರೆ ಏನು? ಡಂಪಿಂಗ್ ಅಂದ್ರೆ ಏನಪ್ಪ ಅಂತ ಹೇಳಿದಾಗ ಇವರು ಚೀನಾದವರು. ಇದು ಏನಪ್ಪ ಅಂತ ಹೇಳಿದಾಗ ಭಾರತ. ಇಲ್ಲೊಂದು ಮೊಬೈಲ್ ರೆಡಿ ಆಗ್ತದ 8,000 ರೂಪಾಯಿ ಅಂತ ಹೇಳಿದಾಗ ಅವರೆಲ್ಲ ಖರ್ಚು ಟ್ಯಾಕ್ಸ್ ಎಲ್ಲ ಹಿಡಿದು 10,000. ನಮ್ಮಲ್ಲಿ ಅದೇ ಮೊಬೈಲ್ ರೆಡಿ ಆಗ್ತದೆ ಎಷ್ಟಪ್ಪ ಅಂತ ಹೇಳಿದಾಗ ನಮ್ಮಲ್ಲಿ ಒಂದು 10,000, ನಮ್ಮಲ್ಲಿ 10,000 ಹಿಡಿದು. ನಮ್ಮಲ್ಲಿ ಎಷ್ಟು? 10,000. ಆದರೆ ಇವರು ಈ ದೇಶಕ್ಕೆ ಏನು ಮಾಡ್ತಾರೆ? ಇಂಡಿಯಾಕ್ಕೆ ಅದು ರಫ್ತು ಮಾಡ್ತಾರೆ. ಏನು ಮಾಡ್ತಾರೆ? ರಫ್ತು ಮಾಡ್ತಾರೆ. ರಫ್ತು ಎಷ್ಟಕ್ಕೆ ಮಾಡ್ತಾರೆ ಗೊತ್ತಾ? 8,000. ಎಷ್ಟಕ್ಕೆ ಮಾಡ್ತಾರೆ? ಇರಲಿ, 8,000ಕ್ಕೆ ಮಾಡ್ತಾರೆ. ಈಗ ಚೀನಾ ಮೊಬೈಲ್ ನಮ್ಮ ಇಂಡಿಯಾಕ್ಕೆ ಬರ್ತಂದ್ರೆ ನಮ್ಮಲ್ಲಿ ಅದೇ ಮೊಬೈಲ್ ರೆಡಿ ಆಗ್ಬೇಕಾದ್ರೆ 10,000 ಇದೆ. ಅವ್ರ ಮೊಬೈಲ್ ಎಷ್ಟಕ್ಕೆ ಬಿಡ್ತಾ ಇದಾರ? 8,000ಕ್ಕೆ ಬಿಡ್ತಾ ಇದಾರೆ. ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ದೇಶದ ಮಾರುಕಟ್ಟೆ ಕುಸಿದು ಹೋಗಿಬಿಡ್ತದೆ. ಏನಾಗ್ತದೆ? ಕುಸಿದು ಹೋಗ್ತದೆ. ಯಾಕಪ್ಪ ಅಂತ ಹೇಳಿದಾಗ ಇದು 8,000 ಮೊಬೈಲ್ ಅದ, ಎಲ್ಲ ಫೀಚರ್ಸ್ ಇದ್ರಾಗ ಸಿಗ್ತಾವ. ಜನರು ಏನು ಮಾಡ್ತಾರೆ? ಇದನ್ನು ಖರೀದಿ ಮಾಡ್ತಾರೆ. ನಮ್ಮ ದೇಶದ ಮೊಬೈಲ್ ಏನು ಮಾಡಲ್ಲ? ಖರೀದಿ ಮಾಡಲ್ಲ. ಆ ಸಮಯದಲ್ಲಿ ಏನಾಗ್ತದೆ? ಇಡೀ ದೇಶದ ಒಂದು ಮಾರುಕಟ್ಟೆ ಏನಾಗ್ತದೆ? ಹೋಗಿಬಿಡ್ತದೆ. ಅವಾಗ ಏನು ಮಾಡ್ತಾರೆ ಅಂತ ಹೇಳಿದಾಗ ಇದು ಯಾಕೆ ಇವ್ರು ಮಾಡ್ತಾರೆ ಅಂತ ಹೇಳಿದಾಗ ಈ ದೇಶದ ಮಾರುಕಟ್ಟೆ, ನಮ್ಮ ದೇಶದ ಮಾರುಕಟ್ಟೆಯನ್ನು ಪಡೆಯುವುದಕ್ಕೋಸ್ಕರ ಅಥವಾ ಮಾರುಕಟ್ಟೆ ವಿಸ್ತರಣೆ ಮಾಡೋಕ್ಕೋಸ್ಕರ ಅತಿ ಕಡಿಮೆ ಬೆಲೆಯಲ್ಲಿ ಏನು ಮಾಡ್ತಿರ್ತಾರೆ? ವಸ್ತುಗಳನ್ನು ರಫ್ತು ಮಾಡ್ತಿರ್ತಾರೆ. ಹೌದಾ? ಇದಕ್ಕೇನು ಕರೀತಾರಪ್ಪ ಅಂತ ಹೇಳಿದಾಗ ಡಂಪಿಂಗ್ ಅಂತ ಕರೀತಾರೆ. ಅಂದ್ರೆ ಏನು? ಒಂದು ದೇಶ ಸ್ಥಳೀಯ ಮಾರುಕಟ್ಟೆಯಲ್ಲಿ ಬೆಲೆ ಹೆಚ್ಚಿದ್ರೂ ಕೂಡ ಮಾರುಕಟ್ಟೆ ವಿಸ್ತರಣೆಗಾಗಿ ಇನ್ನೊಂದು ದೇಶಕ್ಕೆ ಕಡಿಮೆ ಬೆಲೆಯಲ್ಲಿ ರಫ್ತು ಮಾಡೋದಕ್ಕೆ ಏನು ಕರೀತಾರ? ಡಂಪಿಂಗ್ ಅಂತ ಕರೀತಾರೆ. ಸ್ಥಳೀಯ ಬೆಲೆ ಸರಕು ಮತ್ತು ಸೇವೆಗಳ ಸ್ಥಳೀಯ ಬೆಲೆ ಹೆಚ್ಚಿದ್ದು ಇನ್ನೊಂದು ದೇಶಕ್ಕೆ ರಫ್ತು ಮಾಡುವಾಗ ಕಡಿಮೆ ಬೆಲೆಗೆ ರಫ್ತು ಮಾಡುವ ಒಂದು ವ್ಯವಸ್ಥೆಗೆ ಡಂಪಿಂಗ್ ಅಂತ ಕರೀತಾರೆ. ಏನು ಕರೀತಾರೆ ಇದಕ್ಕೆ? ಡಂಪಿಂಗ್. ಇನ್ನೊಂದು ಬರ್ತದೆ ಉಲ್ಟಾ, ಆಂಟಿ ಡಂಪಿಂಗ್ ಅಂತ ಹೇಳಿ. ಸದ್ ಯಾವ ಡಂಪಿಂಗ್? ಆಂಟಿ ಡಂಪಿಂಗ್ ಅಂತ ಬರ್ತದೆ. ಇವ 8,000 ಮಾಡ್ಯಾರಲ್ಲ, ನಮ್ಮ ಇಂಡಿಯಾದವರು ಈ ಆಂಟಿ ಡಂಪಿಂಗ್ ಮುಖಾಂತರ ಇದು ಏನದಲ್ಲ 8,000, ನಮ್ಮವ್ರು ಹೊಳ್ಳಿ 2,000 ಹಾಕಿ ಇದಕ್ಕೊಂದು 8,000 ಸುದ್ದು ಮಾಡಿ ಆ ವಸ್ತುವಿನ ಬೆಲೆ ಎಷ್ಟು ಮಾಡ್ತಾರಪ್ಪ ಅಂತ ಹೇಳಿದಾಗ 10,000 ಮಾಡ್ತಾರೆ. 10,000 ಮಾಡಿ ಈ ವಸ್ತುವಿನ ಬೆಲೆನೂ 10,000, ಈ ವಸ್ತುವಿನ ಬೆಲೆನೂ 10,000. ಮಾರ್ಕೆಟಾಗ ಏನು ನಡೀತದ? ಒಂದು ಬ್ಯಾಲೆನ್ಸ್. ಇದರ ಅರ್ಥ ಅದರ ಮೇಲೆ ಬೇರೆ ಬೇರೆ ಟ್ಯಾಕ್ಸ್ ಅವು ಇಲ್ಲಿ ಹಾಕಿ 10,000 ಮಾಡ್ತಾರೆ. ಅದರ ಅರ್ಥ ಏನಾಗುತ್ತಪ್ಪ ಅಂತ ಹೇಳಿದ್ರೆ ನಮ್ಮ ದೇಶದ ಮಾರುಕಟ್ಟೆ ಉಳಿತೈತಿ. ಇಲ್ಲಂದ್ರೆ ಸತ್ಯನಾಶ ಬಿಡುತ್ತೆ, ಎಲ್ಲ ಚಾನಲ್ ಬಂದ್ಬಿಡ್ತಾವೆ. ಆಂಟಿ ಡಂಪಿಂಗ್ ಅಂತ ಹೇಳಿದಾಗ ಸ್ಥಳೀಯ ಬೆಲೆ ಏನದವ ಆ ಬೆಲೆಗೆ ತರೋದಕ್ಕೆ ಏನು ಕರೀತಾರೆ? ಆಂಟಿ ಡಂಪಿಂಗ್ ಅಂತ ಕರೀತಾರೆ. ಎಕ್ಸಾಕ್ಟ್ ಇದೇ ತರಲಿಕ್ಕಿಲ್ಲವ್ರು ಕೂಡ ಕೆಲವೊಂದು ಅಪ್ಲೈ ಮಾಡಿ ತರ್ತಿರ್ತಾರೆ. ನಾ ಎಕ್ಸಾಂಪಲ್ ಇದು ನಿಮ್ಗೆ ಜಸ್ಟ್ ಏನು ಮಾಡೀನಿ, ಒಂದು ಅರ್ಥ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಹೇಳ್ಬಿಟ್ಟಿನಿ. ಇನ್ನೊಂದು ಯಾವ್ದು ಬರ್ತಪ್ಪ ಅಂತ ಕೌಂಟರ್ ವೇಟಿಂಗ್ ಅಂತ ಬರ್ತಾವ. ಇನ್ನೊಂದು ಯಾವ್ದು ಬರ್ತಾ? ಕೌಂಟರ್ ವೇಟಿಂಗ್. ಯಾವ ವೇಟಿಂಗ್? ಕೌಂಟರ್ ವೇಟಿಂಗ್ ಡ್ಯೂಟಿ ಅಂತ ಬರ್ತಾವ. ಇದು ಎಲ್ಲ ಡಂಪಿಂಗ್ ಡ್ಯೂಟಿ, ಆಂಟಿ ಡಂಪಿಂಗ್ ಡ್ಯೂಟಿ ಇವೆಲ್ಲ. ಹೌದಾ? ಕೌಂಟರ್ ವೇಟಿಂಗ್ ಅಂತ ಹೇಳಿದಾಗ ಇದೇ ಚೀನಾ ಅಂತವ್ರ ಎಕ್ಸಾಂಪಲ್. ಚೀನಾದಾಗ ಅವರೆಲ್ಲ ರೆಡಿ ಮಾಡ್ಲಿಕ್ಕೆ ಆ ವಸ್ತುವಿಗೆ ಬೆಲೆ ಎಷ್ಟಾಗ್ತಾ ಇದೆ? 8,000. ಅದೇ ನಮ್ಮ ಭಾರತದಾಗ ಎಷ್ಟು ಆಗ್ತದೆ? 10,000. ಹೌದಾ? ಎಷ್ಟಾಗ್ತದೆ? 10,000. ಬಟ್ ಸೇಮ್ ರೇಟಲ್ಲಿ ಏನು ಮಾಡ್ತಾರೋ ಅದೇ 8,000 ವಸ್ತು ರಫ್ತು ಮಾಡ್ತಾರೆ. ಬಟ್ ಮಾರುಕಟ್ಟೆ ಸತ್ಯನಾಶ ಆಗಿರುತ್ತೆ ನಮ್ಮ ದೇಶದ. ಅವಾಗ ಏನು ಮಾಡ್ತಾರೆ? 2,000 ರೂಪಾಯಿ ಹೆಚ್ಚು ಮಾಡ್ತಾರೆ. ಇದಕ್ಕೇನು ಕರೀತಾರೆ ಅಂತ ಹೇಳಿದಾಗ
ಕೌಂಟರ್ ವೇಲಿಂಗ್. ಹೌದಾ? ಇಲ್ಲಿ ಅವರು ಕಡಿಮೆ ಮಾಡಿ ಕಳ್ಸಿದ್ರ ಡಂಪಿಂಗ್, ಕಡಿಮೆ ಮಾಡಿ ಕಳ್ಸಿದ ಮೇಲೆ ನಾವು ಜರ ಹೆಚ್ಚು ಮಾಡೋದಕ್ಕೆ ಎಂಟಿ ಡಂಪಿಂಗ್. ಅವರಲ್ಲಿ ಕಡಿಮೆ ಇದ್ದು ಕಡಿಮೆ ರೇಟದಲ್ಲಿ ಕಳ್ಸೋದಕ್ಕೆ ಏನು ಕರೀತಾರಪ್ಪ ಅಂತ ಹೇಳಿದಾಗ ಕೌಂಟರ್ ವೇಟಿಂಗ್. ಇದು ಕಡಿಮೆ ಕಳಿಸಿರ್ತಾರ, ಅದಕ್ಕೆ ನಾವು ನಮ್ಮ ಬೆಲೆಗೆ ಅಂದ್ರೆ ನಮ್ಮ ಮಾರುಕಟ್ಟೆನ ಒಂದು ಬ್ಯಾಲೆನ್ಸ್ ಕಾಪಾಡಬೇಕಲ್ಲ, ಅದು ಅಲ್ಲಿ ಏನು ಮಾಡ್ತೀವಿ ನಾವು ಕೌಂಟರ್ ವೇಟಿಂಗ್ ಮುಖಾಂತರ ಬೆಲೆಯನ್ನು ಏನು ಮಾಡ್ತೀವಿ ಸಮ ಮಾಡ್ತೀವಿ. ಅದಕ್ಕೆ ಏನು ಕರಿತೀವಿ ಅಂತ ಹೇಳಿದ್ರೆ ಕೌಂಟರ್ ವೇಟಿಂಗ್ ಡ್ಯೂಟಿ ಅಂತ ಕರಿತೀವಿ. ಎಸ್, ಇದೆಲ್ಲ ಎದರ ಬರ್ತಾವ ಅಂತ ಹೇಳಿದಾಗ ಸೀಮಾ ಸುಂಕದಾಗ ಇವಲ್ಲ. ಸೀಮಾ ಸುಂಕದಲ್ಲಿ ಬೇರೆ ಬೇರೆ ವಿಧಗಳಿದ್ದಂಗೆ. ಹೌದಾ? ಡಂಪಿಂಗ್ ಆ್ಯಂಡ್ ಅಂಟಿ ಡಂಪಿಂಗ್ ಆ್ಯಂಡ್ ಕೌಂಟರ್ ವೇಲಿಂಗ್. ಎಸ್, ಕ್ಲಿಯರಾ? ಕ್ಲಿಯರ್ ಆಯ್ತು ಅನ್ಕೊಂಡೀನಿ. ಇದು ಇನ್ನೊಂದು ಬರ್ತದೆ, ಯಾವ್ದಪ್ಪ ಅಂತ ಹೇಳಿದಾಗ VAT, ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್. ಇವೆಲ್ಲ ಹೋಗಿದಾವೆ ಇವಾಗ. ಯಾವ್ದಪ್ಪ ಅಂತ ಹೇಳಿದಾಗ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್. ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಂದ್ರೆ ಮೌಲ್ಯವರ್ಧಿತ ಅಂತ ವರ್ಧಿತ ಮೌಲ್ಯವರ್ಧಿತ ತೆರಿಗೆ. ಯಾವ ತೆರಿಗೆ? ಮೌಲ್ಯವರ್ಧಿತ ತೆರಿಗೆ. ಇದು ಹೆಂಗಪ್ಪ ಅಂತ ಹೇಳಿದಾಗ ವಸ್ತುವಿನ ಉತ್ಪಾದನೆಯ ಪ್ರತಿ ಹಂತದಲ್ಲಿ ವಿಧಿಸುವ ತೆರಿಗೆ. ಇದು ವಸ್ತುವಿನ ಉತ್ಪಾದನೆಯ ಪ್ರತಿ ಹಂತದಲ್ಲಿ ವಿಧಿಸುವ ತೆರಿಗೆ. ಹೆಂಗಪ್ಪ? ಎಕ್ಸಾಂಪಲ್ ತೋರಿ. ಹೆಂಗಂತ ಹೇಳಿದಾಗ ಒಬ್ಬ ರೈತ ಇರ್ತಾನ, ಫಾರ್ಮರ್. ಹೌದಾ? ಅವ ಏನು ಬೆಳಿತಾನೆ ಅಂತ ಹೇಳಿದಾಗ ಗೋಧಿ ಬೆಳಿತಾನ. ಏನು ಬೆಳಿತಾನವ? ಗೋಧಿ ಬೆಳಿತಾನ. ಗೋಧಿ ಬೆಲೆ 40 ರೂಪಾಯಿ 1 kg. ಹೌದಾ? ಅದ್ರ ಮೇಲೆ VAT ಎಷ್ಟು ಹಾಕ್ತಾರಪ್ಪ ಅಂತ ಹೇಳಿದಾಗ 10%. ಎಷ್ಟು? 10%. VAT 10% ಹಾಕ್ತಾರ. ಟ್ಯಾಕ್ಸ್ ಎಷ್ಟಾಯ್ತದ? ಟ್ಯಾಕ್ಸ್ ಎಷ್ಟಾಯ್ತಪ್ಪ ಅಂತ ಹೇಳಿದಾಗ 4 ರೂಪಾಯಿ ಆಯಿತು. ಎಷ್ಟಾಯ್ತು? 4 ರೂಪಾಯಿ ಆಯ್ತು. ಇದೇ ಗೋಧಿ ತೊಗೊಂಡು ಏನು ಮಾಡ್ತಾನ? ಹಿಟ್ಟು ಮಾಡ್ತಾನ. ಏನು ಮಾಡ್ತಾನ? ಹಿಟ್ಟು ಮಾಡ್ತಾನ. ಇದು 40 ರೂಪಾಯಿ ಇರ್ತದೆ. ಹೌದಾ? 40 ಇರ್ತದೆ. ನೆಕ್ಸ್ಟ್ ಇದು ಹಿಟ್ಟು ಮಾಡ್ಬೇಕಾದ್ರೆ ಮೊದಲಿನ ಬೆಲೆ ಫಸ್ಟ್ ಪ್ರೊಡಕ್ಷನ್, ಆಮೇಲೆ ಇದಕ್ಕೆ ಹಿಟ್ಟು ಮಾಡಿದ ಮೇಲೆ ಏನಾಗ್ತದೆ? ಬೆಲೆ 80 ಆಗ್ತದೆ. 80 ಆದ್ರೆ ಕೂಡ ಇದ್ರ ಬೆಲೆ ಡಿಫ್ರೆನ್ಸ್ ಎಷ್ಟು ಬಂತು? 40. ಇದ್ರ ಮೇಲೆ ಮತ್ತೆ 10 ರೂಪಾಯಿ ಟ್ಯಾಕ್ಸ್, ಮತ್ತೆ 4 ರೂಪಾಯಿ. ಹಿಟ್ಟಿದು ಒಬ್ಬ ರೊಟ್ಟಿ ಮಾಡ್ತಾನೆ. ಹೌದಾ? ರೊಟ್ಟಿ ಮಾಡ್ತಾನೆ. ಅದ್ರ ಬೆಲೆ ಎಷ್ಟು ಆಗ್ತದೆ? 100 ಆಗ್ತದೆ. ಆಲ್ರೆಡಿ 80 ಇರ್ತದೆ. ಹೌದಾ? 80 ಇರೋದ್ರಿಂದ ಅದ್ರ ಬೆಲೆ ಎಷ್ಟು ಹೆಚ್ಚಾಯ್ತು? 20 ರೂಪಾಯಿ ಹೆಚ್ಚಾಯ್ತು. 10% ಟ್ಯಾಕ್ಸ್ ಅಂದ್ರೆ 2 ರೂಪಾಯಿ. ಇದರ ಅರ್ಥ ಏನಾಗ್ತದೆ ಹೇಳಿದಾಗ ಹೆಂಗೆ ಬೆಲೆ ಹೆಚ್ಚಾಗ್ತಾ ಇದೆ, ಬೆಲೆ ಎಟ್ಟಾಗ ಅಷ್ಟರ ಮೇಲೆ ಏನಾಗ್ತದೆ? ಟ್ಯಾಕ್ಸ್ ಹೆಚ್ಚಾಗ್ತದೆ. ಮೊದಲಿಗೆ 40 ಇತ್ತು, ಅದ್ರ ಮೇಲೆ 10%. ಆಮೇಲೆ 40 ಇದ್ದು ಹೋಗಿ 80 ಆಯ್ತು. ಅವಾಗ ಎಷ್ಟು ಉಳಿತು? ರೊಕ್ಕ 40 ರೂಪಾಯಿ ಹೆಚ್ಚಾಯ್ತು. ಇದ್ರ ಮೇಲೆ ಟ್ಯಾಕ್ಸ್. ಹೌದಾ? ಇದು 80 ಇದ್ದು ಎಷ್ಟಾಯ್ತು? 100 ಆಯ್ತು. 100 ಅಂದ್ರೆ 20 ರೂಪಾಯಿ ಹೆಚ್ಚಾಯ್ತು. ಅದ್ರ ಮೇಲೆ ಟ್ಯಾಕ್ಸ್ 2 ರೂಪಾಯಿ. ಹಿಂಗೆ ವ್ಯಾಲ್ಯೂ ಟ್ಯಾಕ್ಸ್ ಅಂದ್ರೆ ಏನಂತ ಹೇಳಿದಾಗ ವಸ್ತುವಿನ ಉತ್ಪಾದನೆ, ಇಲ್ಲಿ ಉತ್ಪಾದನೆ ಆಯಿತು ಅದ್ರ ಮೇಲೆ ಟ್ಯಾಕ್ಸ್, ಇಲ್ಲಿ ಉತ್ಪಾದನೆ ಆಯಿತು ಅದ್ರ ಮೇಲೆ ಟ್ಯಾಕ್ಸ್, ಇಲ್ಲಿ ಉತ್ಪಾದನೆ ಆಯಿತು ಅದ್ರ ಮೇಲೆ ಟ್ಯಾಕ್ಸ್. ಹೌದಾ? ವಸ್ತುವಿನ ಉತ್ಪಾದನೆಯ ಪ್ರತಿ ಹಂತದಲ್ಲಿ ವಹಿಸುವ ತೆರಿಗೆ ಯಾವುದಪ್ಪ ಅಂತ ಹೇಳಿದಾಗ ಈ ಮೌಲ್ಯವರ್ಧಿತ ತೆರಿಗೆ ಅಂತ ಕರೀತಾರೆ. ಹೌದಾ? ಹೆಂಗೆ ವ್ಯಾಲ್ಯೂ ಎಡಿಷನ್, ಹೆಂಗೆ ಬೆಲೆ ಹೆಚ್ಚಾಗ್ತದಲ್ಲ ಹಂಗೆ ಅದ್ರ ಬಗ್ಗೆ ಅದರಲ್ಲಿ ಏನು ಮಾಡ್ತಾರೆ? ಟ್ಯಾಕ್ಸ್ ಹಾಕ್ತಾರೆ. ಇದು ಮೊಟ್ಟ ಮೊದಲ ಬಾರಿಗೆ ಅಳವಡಿಸ್ಕೊಂಡ ದೇಶ ಫ್ರಾನ್ಸ್. ಇಡೀ ಮೊಟ್ಟ ಮೊದಲಿಗೆ ಅಳವಡಿಸ್ಕೊಂಡ ರಾಜ್ಯ ಹರಿಯಾಣ. ಕರ್ನಾಟಕ ರಾಜ್ಯ ಅಳವಡಿಸ್ಕೊಂಡಿದ್ದು 2005. ಇಡೀ ದೇಶಾದ್ಯಂತ ಕೂಡ 2005ರಲ್ಲಿ ಏನು ಮಾಡ್ತಾರೆ? ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಇದು ಮಾಡ್ತಾರೆ. ಈಗ ಪ್ರಸ್ತುತ ಈ ವ್ಯಾಲ್ಯೂ ಟ್ಯಾಕ್ಸ್ ಒಂದು ರೂಪವೇ ಯಾವುದಪ್ಪ ಅಂತ ಹೇಳಿದಾಗ GST. ಯಾವುದು? GST. ಈ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಇಂದ ಯಾವುದು ಬಂದಪ್ಪ ಅಂತ ಹೇಳಿದಾಗ GST ಬಂದು ಎಕ್ಸಾಮ್ ಕ್ವಶನ್ ಕೇಳ್ತಿರ್ತಾರ. ಈ ಕೆಳಗಡೆ ಯಾವ ತೆರಿಗೆಯ ರೂಪವೇ GST ಕೇಳ್ತಿರ್ತಾರ. ಇದೇ VAT ರೂಪವೇ ಯಾವುದು? GST. ಎಸ್, ಯಾಕಂದ್ರೆ ಎಲ್ಲ ವಸ್ತುಗಳ ಮೇಲೆ ಬೀಳ್ತದೆ. ಇದು ಎಲ್ಲ ವಸ್ತುಗಳ ಮೇಲೆ ಏನು ಮಾಡ್ತಿದ್ದಾರೆ? VAT ಹಾಕ್ತಾರೆ. ಇವಾಗ ಇದೇ ಏನಾಗಿದೆ? ಇವಾಗ GST ಮಾಡಿದಾರ. ಎಸ್, ನೆಕ್ಸ್ಟ್ GST ಡೈರೆಕ್ಟ್ ಹೋಗಿಬಿಡೋಣ. GST ಅಂತ ಹೇಳಿದಾಗ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಒಂದು ದೇಶ. ಹೌದಾ? ಒಂದು ದೇಶ ಒಂದು ತೆರಿಗೆ. ಎಂಥ ತೆರಿಗೆ? ಒಂದು ದೇಶ ಒಂದು ತೆರಿಗೆ ತತ್ವದ ಅಡಿಯಲ್ಲಿ ಒಂದು ದೇಶ ಒಂದು ತೆರಿಗೆ ತತ್ವದಡಿಯಲ್ಲಿ ಒಂದು ತೆರಿಗೆ ವ್ಯವಸ್ಥೆ ಸುಧಾರಣೆ ಏನು ಕರೀತಾರಪ್ಪ ಅಂತ GST. ಒಂದು ದೇಶ ಒಂದು ತೆರಿಗೆ. ಹೌದಾ? ಒಂದು ದೇಶ ಒಂದು ತೆರಿಗೆ ತತ್ವದಡಿಯಲ್ಲಿ ಸುಧಾರಿಸಿದ ಒಂದು ತೆರಿಗೆ ವ್ಯವಸ್ಥೆ ಯಾವುದಪ್ಪ ಅಂತ GST ಕರೀತಾರ. ಇದು ಜಾರಿಯಾಗಿದ್ದು ನಿಮಗೆಲ್ಲ ಗೊತ್ತದ, ಜುಲೈ 1. ಹೌದಾ? 2017ರಿಂದ ಜಾರಿಯಾಗ್ಯದ. ಇದರಾಗ ವಿಧಗಳದವ. ಒಂದು CGST, ಆಮೇಲೆ ಇನ್ನೊಂದಪ್ಪ SGST, ಆಮೇಲೆ ಇನ್ನೊಂದು ಯಾವುದಪ್ಪ ಅಂತ ಹೇಳಿದಾಗ IGST. 3 ವಿಧಗಳದವ. ಹೌದಾ? 3 ವಿಧಗಳವ. ಇದು ನಮ್ಮ ದೇಶ ಅಳವಡಿಸ್ಕೊಂಡಿದ್ದು ಕೆನಡಾ ಮಾದರಿ. ಯಾವ ಮಾದರಿ?
ಕೆನಡಾ ಮಾದರಿಯ GST ಅನ್ನು ಏನು ಮಾಡ್ಕೊಂಡಿದ್ದಾರ, ಅಳವಡಿಸಿಕೊಂಡಿದ್ದಾರ. ನೆಕ್ಸ್ಟ್ ಈ GST ಏನಪ್ಪ ಅಂತ ಹೇಳಿದಾಗ ಇದು ಒಂಥರ ಪ್ರೋಗ್ರೆಸಿವ್ ಟ್ಯಾಕ್ಸ್. ಇದರಿಂದ ಏನಾಗುತ್ತೆ ಅಂತ ಹೇಳಿದಾಗ ಪ್ರೋಗ್ರೆಸಿವ್ ಟ್ಯಾಕ್ಸ್. ಯಾಕೆ ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಪ್ಪ ಅಂತ ಹೇಳಿದ್ರೆ ನಾವು ಆಗಲೇ ಹಿಂದಿನ ಕ್ಲಾಸಲ್ಲಿ ತಿಳ್ಕೊಂಡಿವಿ, ಪರೋಕ್ಷ ತೆರಿಗೆ ಇದೊಂದು ರಿಗ್ರೆಸಿವ್ ಟ್ಯಾಕ್ಸ್. ಹೌದಾ, ಪ್ರತಿಗಮನ ತೆರಿಗೆ ತಿಳ್ಕೊಂಡಿದ್ವಿ. GST ಬಂದಾಗ ಏನಾಗ್ತಾ ಇದೆ, ಪ್ರೋಗ್ರೆಸಿವ್ ಆಗ್ತದೆ. ಯಾಕೆ ಪ್ರೋಗ್ರೆಸಿವ್ ಆಗ್ತದೆ ಅಂತ ಹೇಳಿದಾಗ ಇವೇನು ಬೆಲೆ ಬಾಳುವ, ಹೌದಾ, ಬೆಲೆ ಬಾಳುವ ಮತ್ತು ಲಕ್ಸುರಿಯಸ್, ಹೌದಾ, ವಿಲಾಸಿ ಜೀವನ ವಸ್ತುಗಳ ಮೇಲೆ, ಸರಕುಗಳ ಮೇಲೆ ಅತಿ ಹೆಚ್ಚಿನ ತೆರಿಗೆನ ಏನು ಮಾಡ್ತಾರ, ಹಾಕ್ತಾರ ಇದರಲ್ಲಿ GST ಅಡಿಯಲ್ಲಿ. ಹಾಗಾಗಿ ಇವು ವಿಲಾಸಿ ಜೀವನ ವಸ್ತು ಅಥವಾ ಸರಕುಗಳು ಖರೀದಿ ಮಾಡೋರು ಯಾರು, ಶ್ರೀಮಂತರು. ಹಾಗಾಗಿ ವಿಲಾಸಿ ಜೀವನ ಅಥವಾ ಲಗ್ರೇಸ್ ಏನೋ ಒಂದು ಐಟಮ್ಸ್ ಅಥವಾ ಗೂಡ್ಸ್ ಅದಾವಲ್ಲ ಅವರ ಮೇಲೆ ಹಾಕೋರ ಮುಖಾಂತರ ಶ್ರೀಮಂತರು ಅತಿ ಹೆಚ್ಚು ಖರೀದಿ ಮಾಡ್ತಾರ. ಅತಿ ಹೆಚ್ಚು ತೆರಿಗೆ ಕೂಡ ಅವರೇ ಕಟ್ತಾರ. ಹೌದಾ, ತೆರಿಗೆ ಅವರೇ ಕಟ್ತಾರ. ಶ್ರೀಮಂತರ ಅಂತ ಹೇಳಿದಾಗ ಅವ್ರದ್ದು ಏನಿರ್ತದೆ, ಆದಾಯ ಹೆಚ್ಚಿರ್ತದೆ. ಇಲ್ಲಿ ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಂದ್ರೆ ಆದಾಯ ಹೆಚ್ಚಳದೊಂದಿಗೆ ತೆರಿಗೆ ದರ ಹೆಚ್ಚಳ. ಹೌದಾ, ಇಲ್ಲಿ ಲಗ್ರೇಸ್ ಟ್ಯಾಕ್ಸ್ ಮುಖಾಂತರ 28% ಏನದ ಟ್ಯಾಕ್ಸ್ ಅದ. ಎಸ್, ಹಾಗಾಗಿ ಅವ್ರ ಆದಾಯ ಕೂಡ ಏನಿರ್ತದೆ, ಹೆಚ್ಚಿರ್ತದ. ಆದಾಯದ ಹೆಚ್ಚಳದೊಂದಿಗೆ ತೆರಿಗೆ ಕೂಡ ಏನಾಗಿರ್ತದೆ, ಹೆಚ್ಚಾಗಿರ್ತದೆ. ಹಾಗಾಗಿ GST ಕೂಡ ನಾವು ಏನಂತ ಕರಿಬೋದು, ಇದೊಂದು ಪ್ರೋಗ್ರೆಸಿವ್ ಟ್ಯಾಕ್ಸ್ ವ್ಯವಸ್ಥೆ ಅಂತ ಕರಿಬೋದು. ಒಂದು ಒಳ್ಳೆಯ ಸುಧಾರಣೆ ಇದು. ಇವೆಲ್ಲ ಏನಿದು ರಿಗ್ರೆಸಿವ್, ಎಲ್ಲ ರಟ್ಟೆ ಕಟ್ಟೋದು. ನೆಕ್ಸ್ಟ್ ಇನ್ನು GST ಬಗ್ಗೆ ಎಲ್ಲ ಓದಿರ್ತೀರಿ. ಜಸ್ಟ್ GST ಅಂದ್ರೆ ಏನು, GST ಅಂದ್ರೆ ಸ್ವಲ್ಪ ಚರ್ಚೆ ಮಾಡಿಬಿಡ್ತೀನಿ ಇದ್ರ ಬಗ್ಗೆ. ಇದಕ್ಕೆ ನೋಡಿದ್ರೆ ಗೊತ್ತಾಗ್ಬಿಡ್ತೀನಿ ನಿಮಗೆ. GST ಹೌದಾ, ಇದು ಯಾವುದಪ್ಪ ಅಂತ ಹೇಳಿದಾಗ CGST, ಇದು SGST, ಇನ್ನೊಂದು IGST. CGST ಏನಪ್ಪ ಅಂತ ಹೇಳಿದಾಗ ಒಂದೇ ರಾಜ್ಯದಲ್ಲಿ, ಹೌದಾ, ಒಂದೇ ರಾಜ್ಯದಲ್ಲಿ ಏನಾಗಬೇಕು, ಸರಕು ಮತ್ತು ಸೇವೆಗಳು ಸರಬರಾಜು ಆಗಬೇಕು. ಏನು ಬೇಕು, ಒಂದೇ ರಾಜ್ಯದಲ್ಲಿ ಸರಕು ಮತ್ತು ಸೇವೆಗಳು ಏನಾಗಬೇಕು, ಇದು ಆಗಬೇಕು, ಸರಬರಾಜು. ಉದಾಹರಣೆ ಏನಾಗುತ್ತೆ ಅಂತ ಹೇಳಿದಾಗ ಇಲ್ಲಿ ಬೆಂಗಳೂರದಾಗ ಏನೋ ಇರ್ತಾವ, ಇಲ್ಲಿ ಬಿಜಾಪುರದ BNS ಮನುಷ್ಯ ಇರ್ತಾನ. ಹೌದಾ, ಮನುಷ್ಯ ಇರ್ತಾನ. ಇಲ್ಲಿ ಒಂದು ಯಾವುದೋ ಬೈಕ್ ತಿಳ್ಕೊರಿ, ಏನದ ಬೈಕ್, ಇವನಿಗೆ ಮಾರ್ತಾನೆ. ಎಷ್ಟಕ್ಕೆ ಮಾರ್ತಾನ, ಒಂದು 10,000 ರೂಪಾಯಿ ಮಾರ್ತಾನೆ ಅನ್ಕೋರಿ. 10,000 ಇಟ್ಕೊರಿ ಬೆಲೆ. ಅದು 10,000 ಮಾರ್ತಾನಲ್ಲ, ಇದಕ್ಕೆ ಇಲ್ಲಿ 2 ರೀತಿಯ ಟ್ಯಾಕ್ಸ್ ಅಪ್ಲೈ ಮಾಡ್ತಾರ. ಒಂದು CGST, ಇನ್ನೊಂದು ಯಾವುದಪ್ಪ ಅಂತ ಹೇಳಿದಾಗ SGST. CGST ಬಂದಾಗ 9%, SGST ಬಂದಾಗ 9%. ಹೌದಾ, ಇಷ್ಟು ಏನು ಮಾಡ್ತಾರೆ, ಹಾಕ್ತಾರ. ಇದಕ್ಕೆ ಏನು ಕರಿತಾರಪ್ಪ ಅಂತ ಹೇಳಿದಾಗ CGST, SGST. CGST ಹಾಕೋರು ಕೇಂದ್ರ ಸರ್ಕಾರ, SGST ಹಾಕೋರು ರಾಜ್ಯ ಸರ್ಕಾರ. ಎಸ್, ಕ್ಲಿಯರ್ ಆಗ್ತಾ ಇದೆ. ಈಗ 10,000 ಹಾಕಿದ್ರೆ ಇದ್ರ ಮೇಲೆ 1,800 ರೂಪಾಯಿ ಏನು ಮಾಡ್ಬೇಕಮ್ಮ, ಇವ 1,800 ರೂಪಾಯಿ ಏನು ಮಾಡಬೇಕು, ಪೇ ಮಾಡ್ಬೇಕು. ಇದ್ರಾಗ 1,800ದಾಗ ಇವ್ರಿಗೂ 900, ಇವ್ರಿಗೆ 900 ಏನಾಗ್ತದ, ಸಂಗ್ರಹ ಮಾಡ್ಕೋತಾರೆ ಇವರು. ಎಸ್, ಸಂಗ್ರಹ ಮಾಡಿದ ಮೇಲೆ ಈಗ ಏನು ತೆರಿಗೆ ಅದರ ಇದ್ರಾಗ 41% ರಾಜ್ಯಕ್ಕೆ ಏನು ಮಾಡಬೇಕು, ಕೊಡಬೇಕಾಗ್ತದೆ. ಯಾರು, ಕೇಂದ್ರ ಸರ್ಕಾರ. ಈ ಆಲ್ರೆಡಿ 9 ಇವ್ರು ತೊಗೊಂಡ್ರೆ ಇವರು ತೊಗೊಂಡ್ರೆ, ಹೌದಾ, ಓಕೆ, ನೋ ಪ್ರಾಬ್ಲಮ್. ಒಂದೊಂದು ಟೈಮ್ ಹೆಚ್ಚ ಕಡಿಮೆ ಆಗಿರ್ತಾವ. ಆ ಟೈಮ್ ಎಲ್ಲ ಆದಾಯವನ್ನು ಕ್ಯಾಲ್ಕುಲೇಟ್ ಮಾಡಿ ಏನು ಮಾಡ್ತಾರೆ, GST ಪರಿಹಾರತೆ ಬರ್ತದೆ. ಹೌದಾ, ಹೆಚ್ಚು ತೊಗೊಂಡಿರ್ತಾರೆ, ಕಡಿಮೆ ಆದ್ರೆ ಕೊಟ್ಟಿರ್ತಾರೆ. ಯಾರು, ಕೇಂದ್ರ ಸರ್ಕಾರದವರು. ಎಸ್, ಅಲ್ಲಿ ಕಂಪಲ್ಸರಿ ಏನಾಗುತ್ತೆ, ಕ್ಯಾಲ್ಕುಲೇಷನ್ ಆಗುತ್ತೆ. ಇದು ನಾ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದಾಗ ಇವೆರಡು ಒಂದೇ ರಾಜ್ಯದಲ್ಲಿದ್ದಾಗ, ಒಂದೇ ರಾಜ್ಯದಲ್ಲಿ ಏನಾಗ್ತಿರ್ತಾವ, ವಸ್ತುಗಳು ಮತ್ತು ಸೇವೆಗಳು ಏನಾಗಿರ್ತಿರ್ತಾವ, ಸರಬರಾಜಾಗಿರ್ತಾವ. ಅಲ್ಲಿ ಕೇಂದ್ರ ಸರ್ಕಾರ ಹಾಕಿರ್ತದ, ರಾಜ್ಯ ಸರ್ಕಾರ ಕೂಡ ಹಾಕಿರ್ತದೆ. ಸ್ಟೇಟ್ GST ಆ್ಯಂಡ್ ಸೆಂಟ್ರಲ್ GST. ಎಸ್, ಕ್ಲಿಯರ್. ಇನ್ನು ನೆಕ್ಸ್ಟ್ IGST ಅಂದ್ರೆ ಏನು? IGST ಅಂತ ಹೇಳಿದಾಗ ಇಲ್ಲಿ ಒಂದು ರಾಜ್ಯ ಅಲ್ಲ, ರಾಜ್ಯಗಳ ಮಧ್ಯೆ. ಯಾವುದರ ಮಧ್ಯೆ, ರಾಜ್ಯಗಳ ಮಧ್ಯೆ. ಯಾವುದು, IGST. ಯಾವುದಿದು IGST? ಯಾವುದಪ್ಪ ಅಂತ ಹೇಳಿದಾಗ ರಾಜ್ಯಗಳ ಮಧ್ಯೆ. ಈಗ ಉದಾಹರಣೆ ಇದು ಇನ್ನೊಂದು ಏನು, ಹೌದಾ, ಇದು ನೀವೇನು ಮಾಡ್ತೀರಿ, ಕರ್ನಾಟಕ ತಗೋತೀರಿ. ಇದು ಎಸ್, ಕರ್ನಾಟಕ. ಇನ್ನೊಂದು ಇಲ್ಲಿ ಯಾವುದೋ ಮಹಾರಾಷ್ಟ್ರ ಬಂತು. ಎಸ್, ಮಹಾರಾಷ್ಟ್ರ ಬಂತು. ಇಲ್ಲಿ A ಇರ್ತಾನ, ಇವ ಬೈಕ್ ಇವನಿಗೆ ಮಾರ್ತಾನಿಗೆ. ಹೌದಾ, ಇಲ್ಲಿ B ಇರ್ತಾನ, ಆ ಬೈಕ್ ಬೆಲೆ ಎಷ್ಟಪ್ಪ ಅಂತ ಹೇಳಿದಾಗ 100 ರೂಪಾಯಿ. ಎಷ್ಟು ರೂಪಾಯಿ, 100 ರೂಪಾಯಿ ಹಾಕಿರ್ತಾನ. ಈ 100 ರೂಪಾಯಿ ಹಾಕುವಾಗ ಏನಾಗ್ತದೆ ಅಂತ ಹೇಳಿದಾಗ ಮಾರುವಾಗ ಇವನಿಗೆ ಮಾರ್ಬೇಕಾದ್ರೆ ಇಲ್ಲಿ SGST ಹಾಕ್ತಾರೆ. ಇವರು ಯಾರು ಹಾಕ್ತಾರ, SGST ಕೂಡ ಈ ರಾಜ್ಯ ಕರ್ನಾಟಕದವ್ರು ಹಾಕಿರ್ತಾರೆ. ಎಸ್, ಆಮೇಲೆ ಇಲ್ಲಿ ಏನು ಬಂದಿರ್ತದ, ಇವರು ಕೂಡ SGST ಹಾಕಿರ್ತಾರೆ. ಇವರು ಕೂಡ ಏನು ಹಾಕಿರ್ತಾರ, SGST ಹಾಕಿರ್ತಾರ. ಇನ್ನೊಂದು ಯಾವ್ದು ಬೀಳುತ್ತಪ್ಪ ಅಂತ ಹೇಳಿದಾಗ IGST. ಯಾವ ತೆರಿಗೆ, IGST ಸೆಂಟ್ರಲ್ ಹಾಕಿರ್ತಾರೆ. ಈ IGST ಎಷ್ಟದಪ್ಪ ಅಂತ ಹೇಳಿದಾಗ 18%. ಇವ್ರು ಎಷ್ಟದ, 9%. ಇವ್ರು ಎಷ್ಟದ, 9%. ಇಲ್ಲಿ ಏನಾಗ್ತದೆ ಹೇಳಿದಾಗ ಇವ್ರು ಹಾಕಿ ಕೊಡ್ತಾನಲ್ಲ ಇವನಿಗೆ,
ಕೊಡ್ಬೇಕಾದ್ರೆ 9% ಟ್ಯಾಕ್ಸ್ ಇವ ಕಟ್ತಾನೆ ಇಲ್ಲಿ. ಆಮೇಲೆ ಇವನು ಕೂಡ ತಗೋಬೇಕಿರ್ತಲ್ಲ, ಇವ ಎಷ್ಟು ಕಟ್ತಾನಪ್ಪ ಅಂತ ಹೇಳಿದಾಗ ಇಲ್ಲಿ ಇದ್ರದ್ದು 9, ಯಾವುದೋ ರಾಜ್ಯದ 9%. ಆಮೇಲೆ ಇದು IGST ಇದಲ್ಲ, IGST ಇದು 9%, 18% ಇದಲ್ಲ ಇದು. ಇಲ್ಲಿ ಏನಾಗ್ತದೆ ಹೇಳಿದಾಗ ಇವರು ಟೋಟಲ್ 18 ಆಗಿರ್ತದೆ. 18ರದಾಗ ಏನಾಗ್ತದೆ IGST ಟೋಟಲ್ 18 ಬೀಳ್ತದೆ. ಇದು 18 ಬಿದ್ದ ನಂತರ ಅದರ SGST ಇವರು 9 ಹೋಗ್ತದೆ. ಹೌದಾ, ಯಾರಿಗೆ ರಾಜ್ಯಕ್ಕೆ. ಆಮೇಲೆ ಕೇಂದ್ರಕ್ಕೆ ಎಷ್ಟು ಉಳಿತದಪ್ಪ ಅಂತ ಹೇಳಿದಾಗ 9% ಉಳಿತದೆ. ಎಷ್ಟು ಉಳಿತದೆ? 9%. ಟೋಟಲ್ ಬೀಳೋದ ಟ್ಯಾಕ್ಸ್ ಎಷ್ಟಪ್ಪ ಅಂತ ಹೇಳಿದಾಗ 18%. ಇವ್ರದ್ದು ಏನಾಗ್ತದೆ ಹೇಳಿದಾಗ ಪರಿಹಾರ ನಿಧಿ ಒಳಗೆ ಹೋಗಿಬಿಡ್ತದೆ. ಪರಿಹಾರ ಹೆಚ್ಚ ಕಡಿಮೆ ಏನಾಗಿರ್ತಲ್ಲ ಅಲ್ಲಿ ಏನಾಗ್ತವ, ಹೆಚ್ಚಿಗೆ ಇವ್ರು ಕಟ್ಟಿದಾರಂದ್ರೆ ಹೆಚ್ಚಿಗೆ ಇವ್ರು ತೊಗೊಂಡಿದಾರ ಅವ್ರು ಕೊಡುವ ಕಡಿಮೆ ಮಾಡ್ತಿರ್ತಾರೆ, ಈ ಥರ ಆಗ್ತದೆ. ಇವಾಗ ಇವ್ರ ಅಮೌಂಟ್ ಏನಾಗಿರ್ತದೆ ಅಂತ ಹೇಳಿದಾಗ ಕೇಂದ್ರ ಸರ್ಕಾರ ಇದು ಮಾಡ್ಕೊಂಡಿರ್ತಾರೆ. ಇವ್ರಿಗೆ ಆಮೇಲೆ ಏನು ಮಾಡ್ತಾರೆ, ಇವು ಅಮೌಂಟ್ ಏನು ಮಾಡ್ತಾರೆ SGST ಈ ಮಹಾರಾಷ್ಟ್ರ ರಾಜ್ಯಕ್ಕೆ ಕೊಡ್ತಾರೆ. ಬಟ್ ಕರ್ನಾಟಕ ರಾಜ್ಯಕ್ಕೆ ಏನೂ ಕೊಡೋದಿಲ್ಲ ಇದರಲ್ಲಿ. ಯಾಕಪ್ಪ ಅಂತ ಹೇಳಿದಾಗ ಈ GST ಇರುವುದೇ ಕನ್ಸಂಪ್ಷನ್ ಮೇಲೆ. ಯಾವ ರಾಜ್ಯ ಯಾವ ವ್ಯಕ್ತಿ ಅವನು ಕನ್ಸಂಪ್ಷನ್ ಮಾಡ್ತಾ ಇದ್ದಾನೋ, ಯಾವ ರಾಜ್ಯ ಮನುಷ್ಯ ಅದನ್ನು ಬಳಸ್ಕೊಳ್ತಾ ಇದ್ದಾನೋ ಅವನೇ ಟ್ಯಾಕ್ಸ್ ಕಟ್ಟಬೇಕು, ಅದೇ ರಾಜ್ಯ ಟ್ಯಾಕ್ಸ್ ಕಟ್ಟಬೇಕು. ಇಲ್ಲಿ ಬಳಸಿಕೊಳ್ಳುತ್ತಿದ್ದ ವ್ಯಕ್ತಿ ಬೀದವ ಇವನೇ ಟ್ಯಾಕ್ಸ್ ಕಟ್ಟಬೇಕು. ಹೌದಾ, ಇವನೇ ಟ್ಯಾಕ್ಸ್ ಕಟ್ಟಬೇಕು ಹೇಳಿದಾಗ ಇಲ್ಲಿ 2 ರೀತಿಯ ಟ್ಯಾಕ್ಸ್ ಆಗಿಬಿಡ್ತಾವೆ. ಒಂದು SGST, CGST. ಇಲ್ಲಿ CGST ಅಂತ ಹೇಳಿದಾಗ 9% ಇವರಿಗೆ, SGST ಅಂತ ಹೇಳಿದಾಗ 9% ಇವರಿಗೆ ಹೋಗುತ್ತೆ. ಟೋಟಲ್ ಹಾಕಿದ್ದು IGST ಇವರಿಗೆ ಹಂಚಿಬಿಡ್ತಾರೆ. ಎಸ್ ಕ್ಲಿಯರ? ಇದು ನಾನು ಹೇಳಿದೆ ನಿಮಗೆ IGST ಅಂದ್ರೇನು, SGST ಅಂದ್ರೇನು. ಎಸ್, ಆಲ್ಮೋಸ್ಟ್ GST ಬಗ್ಗೆ ನಿಮಗೆ ಏನಾಯಿತು, ಅರ್ಥ ಆಯಿತು. ಇನ್ನು ಇನ್ನೊಂದು, ಈ GST ಇಂದ ಹೊರಗಿರುವ ಸರಕುಗಳು ಒಂದು ಸಿಂಪಲ್ ಆಗಿ ಟ್ರಿಕ್ಸ್ ಏನಪ್ಪ ಅಂತ ಹೇಳಿದಾಗ CM ಏನು ಸ್ಲೆಫ್ಟ್ ಅಂತ ಟ್ರಿಕ್ಸ್ ಅದ. ಇಲ್ಲಿ ಏನಪ್ಪ ಅಂತ ಹೇಳಿದಾಗ ನಮ್ಮ ಯಡಿಯೂರಪ್ಪ ಯಾವತ್ತು ಇಲ್ಲಿ ಸ್ವಲ್ಪ ನಿಮಗೆ ಒಂದು ಟ್ರಿಕ್ ಇದು ಹೇಳ್ಬೇಕಂದ್ರೆ, ಯಡಿಯೂರಪ್ಪ ಏನು ಹೇಳ್ತಿರ್ತಾರೆ, ಯಾವತ್ತು ನೀವು ಕೇಂದ್ರದಿಂದ GST ಅಮೌಂಟ್ ತೊಗೊಂಡು ಬಹಳ ಇದೆ, ಅವ್ರು ಯಾವುದೇ ರೀತಿ ಪರಿಹಾರ ಕೊಡ್ತಾರೆ ಅಂತ ವಿರೋಧ ಪಕ್ಷವರು ಯಾವತ್ತು ಒತ್ತಾಯ ಮಾಡ್ತಿರ್ತಾರೆ. ಇವ ಸಾಹೇಬ್ ಏನು ಮಾಡ್ಯಾನ, ಇವಾಗ ಮಕ್ಕೊಂಡು ಬಿಟ್ಟನ. ಹಿಂಗಾಗಿ ಅವ್ರು ಮಾತ್ರ ಕೇಳ್ತಾಯಿಲ್ಲ. CM ಲೆಫ್ಟ್. C ಅಂದ್ರೆ ಯಾವುದಪ್ಪ ಅಂತ ಹೇಳಿದಾಗ ಕಸ್ಟಮ್ ಡ್ಯೂಟಿ. ಯಾವ ಡ್ಯೂಟಿ? ಕಸ್ಟಮ್ ಡ್ಯೂಟಿ ಅಂದ್ರೆ ಸೀಮಾ ಶುಲ್ಕ. ಇದು ಏನದ ಹೊರಗಿದೆ. ಅದು ಸ್ಪೆಷಲ್ ಯಾವುದು? ಕೌಂಟರ್ ವೇಟಿಂಗ್. ಯಾವುದು ಅದು? ಇದರ ಯಾವುದಪ್ಪ ಅಂತ ಹೇಳಿದಾಗ ಕೌಂಟರ್ ವೇಟಿಂಗ್ ಒಂದು ಏನಿದೆ ಹೊರಗಿದೆ. ಉಳಿದಿವೆಲ್ಲ ಏನಾಗ್ಯಾವ ಆ GST ಒಳಗೆ 2 ಆಗ್ಯಾವ. M ಅಂದ್ರೆ ಮೋಟ್ರ್ ವೆಹಿಕಲ್. ಯಾವುದು? ಮೋಟರ್ ವೆಹಿಕಲ್ ಟ್ಯಾಕ್ಸ್. ಆಮೇಲೆ S ಅಂದ್ರೆ ಸ್ಟ್ಯಾಂಪ್ ಡ್ಯೂಟಿ. ಯಾವ ಡ್ಯೂಟಿ? ಸ್ಟ್ಯಾಂಪ್ ಡ್ಯೂಟಿ. ನೆಕ್ಸ್ಟ್ ಯಾವುದಪ್ಪ ಅಂತ ಹೇಳಿದಾಗ L ಅಂದ್ರೆ ಲಿಕ್ವರ್, ದಾರು. ಹೌದಾ. E ಅಂದ್ರೆ ಇಲೆಕ್ಟ್ರಿಸಿಟಿ. P ಅಂದ್ರೆ ಪೆಟ್ರೋಲ್. ಹೌದಾ. T ಅಂದ್ರೆ ಟೊಬ್ಯಾಕೋ, ತಂಬಾಕು ಅಥವಾ ಟೋಲ್ ಟ್ಯಾಕ್ಸ್. ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಕಸ್ಟಮ್ ಡ್ಯೂಟಿ ಒಳಗೆ ಕೌಂಟರ್ ವೇಲಿಂಗ್ ಕೂಡ GST ಇಂದ ಹೊರಗೈತಿ. ಮೋಟರ್ ವೆಹಿಕಲ್ ಕೂಡ ಹೊರಗಿದೆ. ಸ್ಟ್ಯಾಂಪ್ ಡ್ಯೂಟಿ ಕೂಡ ಹೊರಗಿದೆ. ಲಿಕ್ವರ್ ಕೂಡ ಹೊರಗಿದೆ. E ಅಂದ್ರೆ ಇಲೆಕ್ಟ್ರಿಸಿಟಿ ಕೂಡ ಹೊರಗಿದೆ. P ಅಂದ್ರೆ ಪೆಟ್ರೋಲ್ ಕೂಡ ಹೊರಗಿದೆ. T ಅಂದ್ರೆ ಟೊಬ್ಯಾಕೋ ಮೇಲೆ ಹಾಕೋ ಟ್ಯಾಕ್ಸ್ ಅಥವಾ ಟೋಲ್ನಾಗ್ ಟ್ಯಾಕ್ಸ್. ಇವೆಲ್ಲ ಏನದವ GST ಇಂದ ಹೊರಗಿರುವ ಟ್ಯಾಕ್ಸ್ಗಳು. ಎಸ್, ಇಲ್ಲಿ ಸ್ಟ್ಯಾಂಪ್ ಡ್ಯೂಟಿ ಬಗ್ಗೆ ಹೇಳಿಲ್ಲ. ಸ್ಟ್ಯಾಂಪ್ ಡ್ಯೂಟಿ ಅಂದ್ರೆ ಏನು ಆಸ್ತಿಗಳು ಖರೀದಿ ಮಾಡ್ತಿರ್ತೀರಲ್ಲ, ಈ ಆಸ್ತಿಗಳ ಮಾರಾಟ ಮತ್ತು ಖರೀದಿ ಸಮಯದಲ್ಲಿ ಏನಿರ್ತಾವೆ ಸ್ಟ್ಯಾಂಪ್ಗಳು ಇರ್ತಾವೆ. ಅವು ಇಷ್ಟು ಅಮೌಂಟ್ ಖರೀದಿ ಮಾಡಿದ್ರೆ ಇಂತಿಷ್ಟು ಸ್ಟ್ಯಾಂಪ್ ಹಚ್ಚಬೇಕು. ಹೌದಾ. ಈ ಸ್ಟ್ಯಾಂಪ್ ಡ್ಯೂಟಿ ಅಂತ ಬರ್ತದೆ. ಇದು ಕೂಡ ಈ ಎದರಿಂದ ಹೊರಗಿದೆ? GST ಇಂದ ಹೊರಗಿದೆ. ಇದು ಆ್ಯಕ್ಚುಲಿ ಸ್ಟ್ಯಾಂಪ್ ನಿರ್ಧಾರ ಮಾಡೋರು ಕೇಂದ್ರ ಸರ್ಕಾರ, ಸಂಗ್ರಹ ಮಾಡೋರು ಯಾರು? ಇದು ಭಾಳ ಚಂದ ಕ್ವಶನ್. ಹೌದಾ. ಸ್ಟ್ಯಾಂಪ್ ಡ್ಯೂಟಿ ಹೆಂಗಂತ ಕೇಂದ್ರ ಸರ್ಕಾರ ವಿಧಿಸಿ, ಕೇಂದ್ರ ಸರ್ಕಾರ ಏನು ಮಾಡ್ತದೆ, ಈ ಟ್ಯಾಕ್ಸನ್ನು ನಿರ್ಧಾರ ಮಾಡ್ತಾರೆ. ಸ್ಟ್ಯಾಂಪ್ ಡ್ಯೂಟಿ. ಹೌದಾ. ಸ್ಟ್ಯಾಂಪ್ ಶುಲ್ಕ. ಹೌದಾ. ನಿರ್ಧಾರ ಮಾಡ್ತಾರೆ. ಸಂಗ್ರಹ ಮಾಡೋರು ಮಾತ್ರ ರಾಜ್ಯ ಸರ್ಕಾರ. ಸಂಗ್ರಹ ಯಾರು ಮಾಡ್ತಿರ್ತಾರೆ? ರಾಜ್ಯ ಸರ್ಕಾರ. ಕ್ವಶನ್ ಕೇಳ್ತಿರ್ತಾರೆ, ಕೇಂದ್ರ ಸರ್ಕಾರ ಈ ಕೆಳಗಿನ ಯಾವ ತೆರಿಗೆಯು ಕೇಂದ್ರ ಸರ್ಕಾರ ವಿಧಿಸಿ ರಾಜ್ಯ ಸರ್ಕಾರವು ಸಂಗ್ರಹಿಸಿಕೊಳ್ಳುತ್ತದೆ? ಸ್ಟ್ಯಾಂಪ್ ಡ್ಯೂಟಿಯು ಕೇಂದ್ರ ಸರ್ಕಾರ ವಿಧಿಸುತ್ತದೆ, ಆದರೆ ರಾಜ್ಯ ಸರ್ಕಾರವು ಆ ಟ್ಯಾಕ್ಸ್ ಏನು ಮಾಡ್ತಿರ್ತದೆ, ಸಂಗ್ರಹಿಸಿಕೊಳ್ತಿರ್ತದೆ. ಹೌದಾ. GST ಇಂದ ಹೊರಗಿರುವ ತೆರಿಗೆಗಳು CM ಸ್ಲೆಫ್ಟ್. ಯಾವುದು? CM ಸ್ಲೆಫ್ಟ್. ಮುಖ್ಯಮಂತ್ರಿ ಏನು ಮಾಡ್ಯಾನ? ಮಕ್ಕೊಂಡನ. ಕಸ್ಟಮ್ ಡ್ಯೂಟಿ, ಕೌಂಟರ್ ವೇಲಿಂಗ್ ಡ್ಯೂಟಿ, ಮೋಟರ್ ವೆಹಿಕಲ್, ಸ್ಟ್ಯಾಂಪ್ ಡ್ಯೂಟಿ, ಲಿಕ್ವರ್, ಇಲೆಕ್ಟ್ರಿಸಿಟಿ, ಪೆಟ್ರೋಲ್, ಟೊಬ್ಯಾಕೋ ಅಥವಾ ನೆಕ್ಸ್ಟ್ ಯಾವುದಪ್ಪ ಅಂತ ಹೇಳಿದಾಗ ಟೋಲ್ ಟ್ಯಾಕ್ಸ್. ಇವೆಲ್ಲ GST ಇಂದ ಏನದವ ಹೊರಗ. ಎಕ್ಸಾಮ್ ಕ್ವಶನ್ ಕೇಳ್ತಿರ್ತಾನೆ ಯಾವ ಹೊರಗೆ ಅಂತೇಳಿ. ಇನ್ನೊಂದು ಕ್ವಶನ್ ಕೇಳ್ತಿರ್ತಾನ, ಕೇಂದ್ರ ವಿಧಿಸಿ, ನಾ ಹಿಂಗೆ ಬರ್ತೀನಿ ಜಸ್ಟ್, ಕೇಂದ್ರ ವಿಧಿಸಿ ರಾಜ್ಯದೊಂದಿಗೆ ಹಂಚಿ. ಕೇಂದ್ರ ವಿಧಿಸಿ ರಾಜ್ಯದೊಂದಿಗೆ ಹಂಚಿಕೊಳ್ಳುವ ಟ್ಯಾಕ್ಸ್. ಕೇಂದ್ರ ವಿಧಿಸ್ತದ, ರಾಜ್ಯ ಸರ್ಕಾರದೊಂದಿಗೆ ಏನು ಮಾಡ್ಕೊಳ್ತದೆ, ಹಂಚಿಕೊಳ್ಳೋ ಟ್ಯಾಕ್ಸ್. ಬರದೇ ಬಿಡ, ಯಾಕೋ ಕನ್ಫ್ಯೂಸ್ ಮಾಡ್ಕೊಳ್ಳೋ ಚಾನ್ಸ್ ಮಾಡಿದೆ. ಏನಪ್ಪ ಅಂತ ಹೇಳಿದಾಗ ಕೇಂದ್ರ ವಿಧಿಸಿ
ಸಂಗ್ರಹಿಸಿ ಕೇಂದ್ರ ವಿಧಿಸಿದ ಸಂಗ್ರಹಿಸಿ ರಾಜ್ಯದೊಂದಿಗೆ ಹಂಚಿಕೊಳ್ಳುವ ಟ್ಯಾಕ್ಸ್ ಯಾವುವು? ರಾಜ್ಯದೊಂದಿಗೆ ಹಂಚಿಕೊಳ್ಳುವ ಟ್ಯಾಕ್ಸ್ ಯಾವತ್ತೇ ಸಿಂಪಲ್ ಆಗಿ ಐ ಸಿ ಎಸ್ ಸಿ ಟ್ಯಾಕ್ಸ್ ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಅಂತ ಬರ್ತದೆ. ಹೌದಾ? ಐ ಸಿ ಎಸ್ ಸಿ ಟ್ಯಾಕ್ಸ್ ಅಂತ ಹೇಳಿದಾಗ ಆ ಅಂದ್ರೆ ಇನ್ಕಮ್ ಟ್ಯಾಕ್ಸ್, ಆ ಅಂದ್ರೆ ಇನ್ಕಮ್ ಟ್ಯಾಕ್ಸ್, ಎಸ್ ಅಂದ್ರೆ ಸಿ ಅಂದ್ರೆ ಕಾರ್ಪೊರೇಟ್ ಟ್ಯಾಕ್ಸ್, ಇದು ಅಂದ್ರೆ ಸರ್ವಿಸ್ ಟ್ಯಾಕ್ಸ್, ಈ ಅಂದ್ರೆ ಯಾವುದಪ್ಪ ಅಂತ ಹೇಳಿದಾಗ ಎಕ್ಸೈಸ್ ಡ್ಯೂಟಿ. ಯಾವ ಡ್ಯೂಟಿ? ಎಕ್ಸೈಸ್ ಡ್ಯೂಟಿ, ಕೇಂದ್ರ ಎಕ್ಸೈಸ್ ಡ್ಯೂಟಿ. ಇವು ಏನಪ್ಪ ಅಂತ ಹೇಳಿದಾಗ ಇವೆಲ್ಲವೂ ಏನಪ್ಪ ಅಂತ ಹೇಳಿದಾಗ ಆಲ್ಮೋಸ್ಟ್ ಇವ್ರ ಬಗ್ಗೆ ಕ್ವಶನ್ ಕೇಳ್ತಿರ್ತಾನೆ. ಇನ್ನೂ ಅದಾವ, ಬಟ್ ಪ್ರಮುಖವಾದಂತೂ ನಾನು ಏನು ಮಾಡೀನಿ ಟ್ರಿಕ್ಸ್ ಮುಖಾಂತರ ತಂದೀನಿ. ಇನ್ಕಮ್ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್, ಹೌದಾ, ಸರ್ವಿಸ್ ಟ್ಯಾಕ್ಸ್, ಆಮೇಲೆ ಎಕ್ಸೈಸ್ ಡ್ಯೂಟಿ. ಅವು ಇವೆಲ್ಲ ಏನಪ್ಪ ಅಂತ ಹೇಳಿದಾಗ ಇವೆಲ್ಲವೂ ಕೇಂದ್ರ ಸರ್ಕಾರ ವಿಧಿಸ್ತದೆ, ಕೇಂದ್ರ ಸರ್ಕಾರವೇ ಸಂಗ್ರಹಿಸ್ತದೆ. ಆದರೆ ರಾಜ್ಯದೊಂದಿಗೆ ಏನು ಮಾಡ್ಕೊಳ್ತದೆ? ಹಂಚಿಕೊಳ್ಳುತ್ತದೆ. ಎಕ್ಸಾಮ್ ಕ್ವಶನ್ ಕೇಳ್ತಿರ್ತಾನೆ. ಏನಪ್ಪ ಅಂತ ಹೇಳಿದಾಗ ಕೇಂದ್ರ ಸರ್ಕಾರ ವಿಧಿಸಿ ರಾಜ್ಯ ಸರ್ಕಾರ ವಿಧಿಸುವ ತೆರಿಗೆ ಯಾವುದು ಕ್ವಶನ್ ಕೇಳ್ತಿರ್ತಾನೆ. ಕ್ಲಿಯರ್? ಅರ್ಥ ಆಗ್ತಾ ಇದೆ ನಿಮಗೆ? ಎಸ್, ಕ್ಲಿಯರ್? ಈಗ ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂತ ಹೇಳಿದಾಗ ರಾಜ್ಯ ಸರ್ಕಾರ ವಿಧಿಸಿ ರಾಜ್ಯ ಸರ್ಕಾರವೇ ಸಂಗ್ರಹಿಸಿಕೊಳ್ಳೋ ಟ್ಯಾಕ್ಸ್ ಏನಪ್ಪ ಅಂತ ಹೇಳಿದಾಗ ರಾಜ್ಯ ಸರ್ಕಾರ ವಿಧಿಸಿ ಅವರೇ ಸಂಗ್ರಹಿಸಿಕೊಳ್ಳೋದು, ರಾಜ್ಯ ಸರ್ಕಾರ ಸಂಗ್ರಹಿಸುವ ಟ್ಯಾಕ್ಸ್ ಸಿಂಪಲ್ ರಿಲೀಸ್ RELEASE. ಇದು ಅಂದ್ರೆ ರೋಡ್ ಟ್ಯಾಕ್ಸ್. ಯಾರಂದ್ರೆ ರೋಡ್ ಟ್ಯಾಕ್ಸ್. ಈ ಅಂದ್ರೆ ಯಾವುದಪ್ಪ ಅಂತ ಹೇಳಿದಾಗ ಈ ಅಂದ್ರೆ ಇನ್ನೊಂದು ಲ್ಯಾಂಡ್ ರೆವೆನ್ಯೂ. ಇದ್ಯಾವುದು? ಲ್ಯಾಂಡ್ ರೆವೆನ್ಯೂ. ಇದು ಅಗ್ರಿಕಲ್ಚರ್. ಇದ್ಯಾವುದು? ಅಗ್ರಿಕಲ್ಚರ್. ಇದು ಏನಪ್ಪ ಅಂತ ಹೇಳಿದಾಗ ಸ್ಟೇಟ್ ಎಕ್ಸೈಸ್. ಇದ್ಯಾವುದು? ಸ್ಟೇಟ್ ಎಕ್ಸೈಸ್. ಇನ್ನೊಂದು ಈ ಬರ್ತದೆ. ಈ ಅಂದ್ರೆ ಯಾವುದಪ್ಪ ಅಂತ ಹೇಳಿದಾಗ ಇಲೆಕ್ಟ್ರಿಸಿಟಿ ಟ್ಯಾಕ್ಸ್. ಯಾವ ಟ್ಯಾಕ್ಸ್? ಇಲೆಕ್ಟ್ರಿಸಿಟಿ ಟ್ಯಾಕ್ಸ್ ಅಂತ ಬರ್ತದೆ ಒಂದು. ಯಾವ ಟ್ಯಾಕ್ಸ್ ಅಪ್ಪ ಅಂತ ಹೇಳಿದಾಗ ಎಲೆಕ್ಟ್ರಿಸಿಟಿ ಇನ್ನೊಂದು ಯಾವ್ದು ಬರ್ತೈತಿ? ಇದು ಎಲೆಕ್ಟ್ರಿಸಿಟಿ. ಇನ್ನೊಂದು ಯಾವುದಪ್ಪ ಅಂತ ಹೇಳಿದಾಗ ಎಂಟರ್ಟೈನ್. ಯಾವುದು? ಎಂಟರ್ಟೈನ್ ಟ್ಯಾಕ್ಸ್. ಇದು ಕೂಡ ಇದು ಎಂಟರ್ಟೈನ್ ಟ್ಯಾಕ್ಸ್. ಇದು ಯಾವುದಪ್ಪ ಅಂತ ಹೇಳಿದಾಗ ರಾಜ್ಯ ಸರ್ಕಾರ. ಯಾವುದು? ರಾಜ್ಯ ಸರ್ಕಾರ. ಎಸ್, ಕ್ಲಿಯರ್ ಆಯ್ತು ಅನ್ಕೊಂಡಿ. ಇನ್ನೊಮ್ಮೆ ಬರೀತೀವಿ ನೋಡಿ. ಇದಕ್ಕೇನು ಮಾಡಿ ಅಂತ ಹೇಳಿದಾಗ ರಿಲೀಸ್ RELEASE. ಹೌದಾ? ಒಂದು ಏನು ಮಾಡಿರಿ ಇದರ ತೆಗೆದು ಹಾಕಿಬಿಡ್ರಿ. ಇದು RELE ಏನು ಮಾಡಿರಿ ಸೈಲೆಂಟ್. ಇದು ಒಂದು ಇ ಇರಲಿ. ಇಷ್ಟೇ ಒಂದು ಈ ಹೋಗುತ್ತೆ. ರೋಡ್ ಟ್ಯಾಕ್ಸ್. ಯಾವ ಟ್ಯಾಕ್ಸ್? ರೋಡ್ ಟ್ಯಾಕ್ಸ್. ಇದು ಅಂದರೆ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್, ಮನೋರಂಜನೆ ತೆರಿಗೆ. ಎಲ್ಲಂದ್ರೆ ಲ್ಯಾಂಡ್, ಕೃಷಿಗೆ ಭೂಮಿಗೆ ಸಂಬಂಧಪಟ್ಟಂತು, ಕೃಷಿಗೆ ಸಂಬಂಧಪಟ್ಟಂತೆ ಇವರೇ ನಿರ್ಧಾರ ಮಾಡ್ತಾರೆ. ಆಮೇಲೆ ಸ್ಟೇಟ್ ಎಕ್ಸೈಸ್ ಅಂತ ಬರ್ತದೆ ಇನ್ನೊಂದು. ಯಾವುದು? ಸ್ಟೇಟ್ ಎಕ್ಸೈಸ್ ಅಂದರೆ ಇವತ್ತು ದಾರು ಗೀರು ಪೆಟ್ರೋಲ್ ಇಕ್ರ ಮೇಲೆ ಹಾಕೋದು. ಇವೆಲ್ಲವೂ ರಾಜ್ಯ ಸರ್ಕಾರ ವಿಧಿಸಿ ರಾಜ್ಯ ಸರ್ಕಾರ ಏನು ಮಾಡ್ತಿರ್ತದೆ? ವಿಧಿಸ್ತಿರ್ತದೆ ಅನ್ಕೋತೀನಿ. ಎಲ್ಲ ನಿಮಗೆ ಟ್ರಿಕ್ಸ್ ಮುಖಾಂತರ ಇದು ಒಂದು ತಿಳಿತಂತೇಳಿ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತ ಟ್ಯಾಕ್ಸ್ ಸಂಬಂಧಪಟ್ಟಂತೆ CSR ಬರ್ತದೆ. CSR ಅಂದ್ರೆ ಕಂಪ್ನಿ. ಹೌದಾ? ಕಂಪ್ನಿ ಅಥವಾ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಬರ್ತದೆ. ಹೌದಾ? ಇದು ಯಾವಾಗಪ್ಪ ಅಂತ ಹೇಳಿದಾಗ ಒಂದು ಕಂಪ್ನಿ ಆ್ಯಕ್ಟ್ ಅಂತೇಳಿ 2013 ಏನು ಮಾಡಿದಾರೆ? ಕಂಪ್ನಿ ಆ್ಯಕ್ಟ್ 2013 ಒಂದು ಜಾರಿ ಮಾಡಿದಾರೆ. ಯಾವ ಕಂಪ್ನಿ 1956 ಒಂದು ಕಂಪ್ನಿ ಆ್ಯಕ್ಟ್ ಅದಕ್ಕೆ ತಿದ್ದುಪಡಿ ಮಾಡಿ ಜಾರಿ ಮಾಡಿದ್ದಾರೆ. ಈ ಒಂದು ಕಂಪ್ನಿ ಆ್ಯಕ್ಟಲ್ಲಿ ಯಾವ ಒಂದು ಕಂಪ್ನಿ 10,000 crore ಟರ್ನ್ ಓವರ್ ಇರ್ತದ, ಅಥವಾ 500 ಕೋಟಿ ಲಾಭ ಇರ್ತದ, ಅಥವಾ 5 ಕೋಟಿ ನಿವ್ವಳ ಲಾಭ ಇರ್ತಲ್ಲ, ಆ ಕಂಪ್ನಿಗಳು ಈ CSR ಅಡಿಯಲ್ಲಿ ಬರ್ತವೆ. ಎದರ ಅಡಿಯಲ್ಲಿ ಬರ್ತವೆ? CSR ಅಡಿಯಲ್ಲಿ ಬರ್ತವೆ ಅಂತ ಹೇಳ್ತೀವಿ. ಏನಪ್ಪ CSR? ಕಂಪನಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಕಂಪನಿ ಸಾಮಾಜಿಕ ಜವಾಬ್ದಾರಿ ಅಂತ ಬರ್ತದೆ. ಕಂಪನಿಯ ಸಾಮಾಜಿಕ ಜವಾಬ್ದಾರಿ ಅಂತ ಬರ್ತದೆ. ಈ ಕಂಪನಿ ಆಕ್ಟ್ 1956 ಕಂಪನಿ ಕಾಯ್ದೆ ಇರ್ತದೆ. ಆ ಕಾಯ್ದೆಗೆ ಇಲ್ಲಿ ತಿದ್ದುಪಡಿ ಮಾಡ್ತಾರೆ. ತಿದ್ದುಪಡಿ ಮಾಡಿ ಯಾವ ಕಂಪನಿಯ ವಾರ್ಷಿಕ ಟರ್ನ್ ಓವರ್ 10,000 ಕೋಟಿ ಇರ್ತದೋ, ಅಥವಾ ಯಾವ ಕಂಪನಿಯ ಒಟ್ಟು ಲಾಭ 500 ಕೋಟಿ ಇರ್ತದೋ, ಅಥವಾ ಯಾವ ಕೋಟಿಯ ನಿವ್ವಳ ಲಾಭ 5 ಕೋಟಿ ಇರ್ತದೋ ಅಂತಹ ಕಂಪನಿಯು ಈ CS ಪರಿಧಿ ಒಳಗೆ ಬರುತ್ತದೆ. ಅಂತಹ ಕಂಪನಿ ಏನು ಮಾಡಬೇಕಪ್ಪ ಅಂತ ಹೇಳಿದಾಗ ನಿವ್ವಳ ಲಾಭದ ಮೇಲೆ, ಯಾವ ಲಾಭದ ಮೇಲೆ?
ನಿವ್ವಳ ಲಾಭ ಇಲ್ಲಿದೆ 5 ಕೋಟಿ. ಇದ್ರ ಮೇಲೆ 2% ಏನು ಮಾಡಬೇಕಪ್ಪ ಅಂತ ಹೇಳಿದಾಗ CSR ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ತುಂಬಬೇಕು. ಅವರು ಎದಕ್ಕೆ ತುಂಬಬೇಕು? ಕೇಂದ್ರ ಸರ್ಕಾರಕ್ಕೆ ತುಂಬಬೇಕು. ಒಟ್ಟು ಲಾಭದ ಮೇಲೆ 2%. ಯಾಕೆ ತುಂಬಬೇಕಪ್ಪ ಅಂತ ಹೇಳಿದಾಗ ಇವೆಲ್ಲ ಕಂಪನಿಗಳು ಇರ್ತಾವಲ್ಲ, ಈ ಕಂಪನಿ ಏನು ಮಾಡಿರ್ತಾವೆ, ಬೆಳಿಬೇಕಾದ್ರೆ ಅಗರ್ಭ ಶ್ರೀಮಂತರಾಗಿ ಬಿಟ್ಟಿರ್ತಾರೆ. ಅವರು ಅತಿ ಹೆಚ್ಚು ಬಂಡವಾಳವನ್ನು ಶೇಖರಣೆ ಮಾಡಿರ್ತಾರೆ. ಇವರು ಕಂಪನಿಗಳ ಮುಖಾಂತರ ಹೆಂಗೆ ಶೇಖರಣೆ ಮಾಡಿರ್ತಾರೆ ಅಂತ ಹೇಳಿದಾಗ ನಮ್ಮ ದೇಶದ ಪರಿಸರ ವ್ಯವಸ್ಥೆಯನ್ನು ಬಳಸ್ಕೊಂಡಿರ್ತಾರೆ. ಆಮೇಲೆ ಎಷ್ಟೋ ಜನ ಈ ಯಾರು ಸೈಂಟಿಸ್ಟ್ಗಳು ಬಳಸ್ಕೊಂಡಿರ್ತಾರೆ, ಹೌದಾ? ಹೀಗಾಗಿ ಈ ದೇಶದ ಪರಿಸರ ವ್ಯವಸ್ಥೆಯನ್ನು ಬಳಸ್ಕೊಂಡಿರ್ತಾರೆ. ಯಾಕೆ? ಗಿಡ ಮರ ಎಲ್ಲ ಸಂಪತ್ತನ್ನು ಬಳಸ್ಕೊಂಡಿರ್ತಾರೆ. ಅವರು ಆ ಸಂಪತ್ತನ್ನು ಬಳಸ್ಕೊಂಡೇ ಶ್ರೀಮಂತರಾಗಿರ್ತಾರೆ. ಆಮೇಲೆ ನಮ್ಮ ದೇಶದ ಏನು ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾರ್ಯಾರು ಸೈಂಟಿಸ್ಟ್, ವಿಜ್ಞಾನಿಗಳು, ಆಮೇಲೆ ಇವರೆಲ್ಲ ಪ್ರತಿಭಾವಂತ ವ್ಯಕ್ತಿಗಳಿರ್ತಾರಲ್ಲ, ಇವರೆಲ್ಲ ಇರೋದ್ರಿಂದಲೇ ಆ ಕಂಪನಿ ಅತಿ ಹೆಚ್ಚು ಬೆಳವಣಿಗೆ ಇರ್ತದೆ. ಆದ ಕಾರಣ ಇಲ್ಲಿ ಏನಪ್ಪ ಅಂತ ಹೇಳಿದಾಗ ಇವೇನು ಸಂಪತ್ತನ್ನೆಲ್ಲ ಇವ್ರು ಬಳಸ್ಕೊಂಡಿರ್ತಾರಲ್ಲ, ಆ ಸಂಪತ್ತಿನ ಮರುಸೃಷ್ಟಿಗೆ ಅಥವಾ ಈ ಶೈಕ್ಷಣಿಕ ಗುಣಮಟ್ಟ ಇನ್ನೂ ಅಭಿವೃದ್ಧಿಗೊಳಿಸುವಗೋಸ್ಕರ ಇವ್ರು ಏನು ಮಾಡಬೇಕಪ್ಪ ಅಂತ ಹೇಳಿದಾಗ ಇಲ್ಲಿ 2% ಏನು ಮಾಡಬೇಕು, ಕೇಂದ್ರ ಸರ್ಕಾರಕ್ಕೆ ತಮ್ಮ ಒಟ್ಟು ನಿವ್ವಳದಲ್ಲಿ ಕಟ್ಟಬೇಕು. ಅವರು ಯಾಕಪ್ಪ ಅಂತ ಹೇಳಿದಾಗ ಎಲ್ಲ ಬಳಸ್ಕೊಂಡಿರ್ತಾರೆ. ಎಸ್, ಅದು ಅವ್ರ ಜವಾಬ್ದಾರಿ. ಇನ್ನು ನೆಕ್ಸ್ಟ್ ಇನ್ನೊಂದು ಬರ್ತದೆ, ಯಾವುದಪ್ಪ ಅಂತ ಹೇಳಿದ್ರೆ ಪನಾಮಾ ಪೇಪರ್ ಅಂತ ಹೇಳಿ ಕೇಳಿರ್ಬೇಕು ನೀವು, ನ್ಯೂಸಲ್ಲಿ ಇರ್ತದೆ ಅವಾಗವಾಗ. ಈ ಪನಾಮಾ ಪೇಪರ್ ಅಂದ್ರೆ ಏನು? ಈ ಪನಾಮಾ ಪೇಪರ್ ಕೂಡ ಎಕ್ಸಾಮದಾಗ ಪೇಪರ್ದಲ್ಲಿ ನ್ಯೂಸಲ್ಲಿ ಬರ್ತಿರ್ತದೆ. ಈ ಪನಾಮಾ ಅನ್ನೋದು ಒಂದು ದೇಶ, ಇದು ಸೆಂಟ್ರಲ್ ಏಷ್ಯಾ, ಹೌದಾ? ಏನು ಸೌತ್ ಆಫ್ರಿಕಾ ಮತ್ತು ಸೌತ್ ಅಮೆರಿಕಾ ಮತ್ತು ಉತ್ತರ ಅಮೆರಿಕ ಅಲ್ಲ, ಅವರ ಮಧ್ಯದಲ್ಲಿ ಬರುವ ಒಂದು ದೇಶ. ಈ ದೇಶದಲ್ಲಿ ಏನಪ್ಪ ಅಂತ ಹೇಳಿದಾಗ ಆ ದೇಶದ ಒಂದು ಕಂಪನಿಗಳ ಒಂದು ಆಸ್ತಿ ಅದಲ್ಲ ಸಂರಕ್ಷಣೆ ಮಾಡೋದು ಇವರು, ಹೌದಾ? ಅವರ ಸಂಪತ್ತನ್ನು ಸಂರಕ್ಷಣೆ ಮಾಡುವ ಒಂದು ಇಲ್ಲೊಂದು ಏನು ಮಾಡ್ಯಾರ, ಕಂಪ್ನಿ ಕಟ್ಟಾರ. ಆ ಕಂಪ್ನಿ ಯಾರು ಕಟ್ಟಾರಪ್ಪ ಅಂತ ಹೇಳಿದಾಗ ಒಬ್ಬ ಮೊನ್ಸಾಕ್ ಅಂತ ಕಟ್ಟಾರ. ಯಾರು? ಮೊನ್ಸಾಕ್ ಎಂಬ ವ್ಯಕ್ತಿ, ಹೌದಾ? ಇವ್ರು ಏನು ಮಾಡ್ಯಾರ ಅಂತ ಹೇಳಿದಾಗ ಒಂದು ಕಂಪ್ನಿ ಕಟ್ಟಾನ. ಆ ಕಂಪ್ನಿ ಒಳಗೆ ಏನಾಗುತ್ತೆ ಅಂತ ಹೇಳಿದಾಗ ಯಾರ್ಯಾರು ಶ್ರೀಮಂತರದಾರಲ್ಲ ಅವರೆಲ್ಲರೂ ತಮ್ಮ ಷೇರುಗಳಾಗಲಿ ಅಥವಾ ಅಮೌಂಟ್ ಆಗಲಿ ಎಲ್ಲವನ್ನು ಏನು ಮಾಡ್ತಾರ, ತಂದಿಡ್ತಾರ. ಬಟ್ ಇವ್ರು ಯಾರಿಗೂ ಆ ವಸ್ತುಗಳನ್ನು ಬಿಟ್ಕೊಡೋದಿಲ್ಲ. ಯಾರು? ಈ ಇದು ಮೊನ್ಸಾಕ್ ಎಂಬ ಕಂಪನಿಯವರು, ಹೌದಾ? ಇವರು ಹಾಗಾಗಿ ಬೇರೆ 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 ದೇಶದವರೆಲ್ಲರೂ ಏನು ಮಾಡ್ಯಾರ, ಅತ್ಯಂತ ಈ ಕಾನ್ಫಿಡೆನ್ಸಿಯಲಿ, ಹೌದಾ, ಗುಪ್ತವಾಗಿ ಎಲ್ಲ ತಮ್ಮ ಸಂಪತ್ತನ್ನು ಮಾಡ್ಯಾರ, ಇಲ್ಲಿ ಕ್ರೋಢೀಕರಿಸಿದ್ದಾರೆ. ಆದರೆ 2015ರಲ್ಲಿ ಏನಾಗುತ್ತೆ ಅಂತ ಹೇಳಿದಾಗ ಈ ಕಂಪನಿಯ ಏನು ಒಂದು ಪೇಪರ್ಗಳದಾವಲ್ಲ, ಹೌದಾ, ದಾಖಲೆಗಳದಾವಲ್ಲ, ರಿಕಾರ್ಡ್ಸ್ ಅವಲ್ಲ, ಈ ರಿಕಾರ್ಡ್ಸ್ ಏನಾಗ್ತಾವೆ ಎಲ್ಲರೂ ಹ್ಯಾಕ್ ಮಾಡಿಬಿಡ್ತಾರೆ. ಅವ್ರು ಏನು ಮಾಡಿಬಿಡ್ತಾರ, ಹ್ಯಾಕ್ ಮಾಡೋದ್ರ ಮುಖಾಂತರ ಯಾರ್ಯಾರು ದುಡ್ಡು ಎಟ್ಟಿಟ್ಟಿದೆ ಏನೇನಿದೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಈ ಪನಾಮಾ ಪೇಪರ್ನ ಇತ್ತೀಚೆಗೆ ನ್ಯೂಸ್ ಇತ್ತು. ಕಾರಣ ಅಲ್ಲೆಲ್ಲ ಶ್ರೀಮಂತರ ಏನಿತ್ತಪ್ಪ ಅಂತ ಹೇಳಿದಾಗ ಗುಪ್ತವಾಗಿ ಅವ್ರ ಸಂಪತ್ತಿತ್ತಲ್ಲಿ. ಈಗ ಉದಾಹರಣೆ ಮಮತಾ ಬಚ್ಚನ್ ಇವ್ರು ಎಲ್ಲರದು ಕೂಡ ಅದರಲ್ಲಿದೆ. ಎಸ್, ಇಲ್ಲಿಗೆ ನಾನು ಇವತ್ತು ಏನು ಮಾಡ್ತೀನಿ ಅಂತ ಹೇಳಿದಾಗ ಈ ತೆರಿಗೆ ವ್ಯವಸ್ಥೆ ಬಗ್ಗೆ ಆಲ್ಮೋಸ್ಟ್ ಎಕ್ಸಾಮ್ಗೆ ಏನು ಸಂಬಂಧಪಟ್ಟಿದೆ ಎಲ್ಲವನ್ನು ಚರ್ಚೆ ಮಾಡಿದ್ದೀನಿ. ಸೊ ಎಲ್ಲರೂ ಕೂಡ ಈ ವಿಡಿಯೋನ ನೋಡಿ ಸರಿ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಏನು ಮಾಡಿರಿ, ಶೇರ್ ಮಾಡಿ. ಅಷ್ಟು ಹೇಳುತ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತೀನಿ. ನಮಸ್ಕಾರ.